ಏನ್ ಮಾಡಿದ್ವಿ, ಮನೆ ಕಟ್ಟಕ್ಕೆ 12 ಲಕ್ಷ ಬೇಕಾಗುತ್ತೆ, 21 ಲಕ್ಷ ಆಗುತ್ತೆ. ಅದ್ರಲ್ಲಿ ನಾವ್ ಏನ್ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಆ ಟೈಮಲ್ಲಿ 9 ಲಕ್ಷ ಕೊಟ್ಟಿದ್ವಿ. ಈಗ ಈ ಕಾಟ ಒಂದು ಏಕಾತ ಇರೋದನ್ನ 15 ಲಕ್ಷಕ್ಕೆ ಮನೆ ಕೊಡ್ತೀವಿ. 15 lakhs ಮನೆ. ಓಕೆ. ಅದು ಸಾಲ ಸಿಗುವಂತದ್ದು 15 ಲಕ್ಷ ಮನೆ ಕೊಡ್ತೀವಿ. 9 ಮನೆ 15 ಲಕ್ಷ. ಹಂಗಾದ್ರೆ ಈಗ 9 ಲಕ್ಷಕ್ಕೆ ಸೈಟ್ ಆದ್ರೆ 15 ಲಕ್ಷಕ್ಕೆ ಕೊಡಿದ್ರೆ ಬರೀ 6 ಲಕ್ಷದಲ್ಲಿ ನೀವು ಮನೆ ಕೊಟ್ಟಂಗೆ 9 ಲಕ್ಷಕ್ಕಿಂತ ಇನ್ನ 3 ಲಕ್ಷ ಕಡಿಮೆ ಆಗುತ್ತೆ. ಹೌದು. ಓಕೆ. ಹೌದು. ನಮಗೆ ಮಸ್ಕಾಟು, ಲಂಡನ್ನು, ದುಬಾಯಿ, ಬಾಂಬೆ ಇಲ್ಲಿಂದ ನಾವು ಮಾಡಿರೋಂಥ ವಿಡಿಯೋ ನೋಡಿ ಅಮೌಂಟ್ ಹಾಕ್ತೀವಿ, ಬ್ಲಾಕ್ ಮಾಡಿ ನಮಗೆ ಬೇಕು ಜಾಗ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅಂತಾರೆ. ಈ ಬೆಂಗಳೂರಲ್ಲೆಲ್ಲ ಒಂದೇ ಜಾಗನ 4 ಜನ 5 ಜನಕ್ಕೆ ತೋರಿಸಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ನಮಗೆ ನೀವು ಮಾಡಿರೋಂಥ ಜಾಗ ಚೆನ್ನಾಗಿದೆ, ನೀವೇನು ಜಾಗ ತೋರಿಸ್ತಾ ಇದ್ದೀರಾ ಆ ಜಾಗನೇ ಕೊಡ್ತೀರಾ. ಕೆಲವರು ಆ ಥರ ಮಾಡಲ್ಲ. ನಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನಾವು ಅಮೌಂಟ್ ಅಡ್ವಾನ್ಸ್ ಮಾಡ್ತೀವಿ, ಬ್ಲ್ಯಾಕ್ ಮಾಡಿ ಅಂತಾರೆ. ನಾವು ಯಾರ್ದು ಹೆಸರು ಆ ಥರ ಅಮೌಂಟ ತಗೊಂಡು ಬ್ಲ್ಯಾಕ್ ಮಾಡ್ತಾ ಇಲ್ಲ. ಬನ್ನಿ ನೀವು ಜಾಗ ನೋಡಿ, ನಿಮ್ಗೆ ಇಷ್ಟ ಆದರೆ ನಾವು ಬ್ಲ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಹಾಗೂ ಮದ್ದೂರಿನ ಸೂರಿನ ಸರದಾರ ಹಾಗೂ ಸಾಮಾಜಿಕ ಸೇವೆಗಳ ಹರಿಕಾರ ಅಂತಲೇ ಹೆಸರು ಪಡೆದಂಥ ಮದ್ದೂರಿನ ಸತೀಶ್ ಅವರ ಇನ್ನೊಂದು ಕತೆಗೆ ತಮಗೆ ಸ್ವಾಗತ. ಗೆಳೆಯರೇ, ಈ ವಿಡಿಯೋ ನಾನು ಯಾಕೆ ಮಾಡಬೇಕಾಯಿತು ಅಂತ ಹೇಳಿದರೆ, ನೀವು ಸುಮಾರು ಜನ ಮೊನ್ನೆ 2 ವಿಡಿಯೋ ಹಾಕಿದಾಗ ಕೂಡ 2 ಕಡೆ ನಿಮಗೆ ಜಾಗ ಸಿಕ್ಕಿಲ್ಲ ಅಂತ ಗೊತ್ತಾಯಿತು. ನನಗೂ ಫೋನ್ ಮಾಡ್ತಿದ್ರಿ. ಇಲ್ಲಿ ಫೋನಿನ ಸುರಿಮಳೆಯೇ ಸುರಿದ್ಬಿಟ್ಟಿದೆ. ಹಾಗಾಗಿ ನಿಮಗೆಲ್ಲ ಒಂದು ಸಿಹಿ ಸುದ್ದಿಯನ್ನು ತೊಗೊಂಡು ಬಂದಿದ್ದೀನಿ ನಾನು. ಎಲ್ಲರೂ 9 ಲಕ್ಷಕ್ಕೆ ಮನೆ ಬೇಕು ಸರ್, 9 ಲಕ್ಷಕ್ಕೆ ಮನೆ ಬೇಕು ಸರ್ ಅಂತ ಹೇಳಿದ್ರಿ. ಇಲ್ಲಿ ಕೂಡ 9 ಜನಕ್ಕೆ 9 ಲಕ್ಷದ ಮನೆ ಕೂಡ ಕೊಡ್ತಾರೆ ಇವರು. ಯಾರಿಗೆ ಕೊಡ್ತಾರೆ, ಹ್ಯಾಕೆ ಕೊಡ್ತಾರೆ ಅನ್ನೋ ಕುತೂಹಲ ನಿಮ್ಗೆ ಹಾಗೆ ಇರಲಿ, ನಿಮಗೆ ಆಮೇಲೆ ಹೇಳ್ತೀನಿ. ಈಗ ನಾನು ನಿಂತಿರ್ತಕ್ಕಂಥ ಜಾಗ ಮತ್ತೆ ಮದ್ದೂರು ಸರ್. ಇದು ಚಾಪುರೊಡ್ಡಿ ಸ್ಟ್ಯಾಂಡು, ಸಾಪುರ ದೊಡ್ಡಿ. ಚಾಪುರೊಡ್ಡಿ. ಬಸ್ ಸ್ಟ್ಯಾಂಡ್. ಹೌದು ಸರ್. ಇದು ಕೊಪ್ಪ, ಮದ್ದೂರಿಂದ ಕೊಪ್ಪಗೆ ಹೋಗೋ ರಸ್ತೆ ಸರ್. ಇದು ಏನ್ ನೋಡ್ತಾ ಇದೀವಿ ನಾವು, ಮದ್ದೂರಿಂದ ಕೊಪ್ಪಗೆ ಹೋಗೋ ರಸ್ತೆ. ಓಕೆ. ಇಲ್ಲಿ ಬಂದ್ರೆ ಇಲ್ಲಿಂದ ಒಂದು 400 ಮೀಟರ್ ನಮ್ಮ ಲೇಔಟ್ ಸರ್. ಓಕೆ. ಇದು ನೀರಿನ ಟ್ಯಾಂಕಿ ಇದೆ, ಮತ್ತೆ ಇಲ್ಲಿ ಸ್ಕೂಲ್ ಮನೆ ಇದೆ. ಓಕೆ. ಇಲ್ಲಿ ಬಂದು ಇಲ್ಲಿ ರೈಟ್ ಕಟ್ ಆದ್ರೆ ಮದ್ದೂರಿಂದ ಬಂದು 400 ಮೀಟರ್ ನಮ್ಮ ಈಗ ಹೊಸ ಲೇಔಟ್ ನಡೀತಾ ಇದೆ ಸರ್. ಮದ್ದೂರಿಂದ ಬಂದ್ರೆ ಈ ಬಸ್ ಬರುತ್ತಾ ಸರ್? ಇಲ್ಲೇ ಅದೇ ಸ್ಟಾಪ್ ಸರ್. ಈಗ ನಾವು ನೋಡಿದ್ವಲ್ಲ ಅದೇ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಅಲ್ಲಿ ಈಗ ಒಂಚೂರು 50 ಅಡಿ ನಿಂತಿದ್ದೀವಿ ನಾವು. ಓಕೆ. ಓಕೆ. ಎಲ್ಲಿ ಹೊರಟಿದೆ ಸರ್ ಈ ಬಸ್ಸು? ಸರ್ ಕೊಪ್ಪ, ಮದ್ದೂರಿನ ಕೊಪ್ಪ. ಚಾಪುರ ದೊಡ್ಡಿ ಅಂತ ಒಂದು ಗ್ರಾಮ ನಿಮಗೆ ಸಿಗುತ್ತೆ. ಅದರ ಪಕ್ಕದಲ್ಲೇ ಇರುವಂಥದ್ದು ಇನ್ನೊಂದು ಗ್ರಾಮ ನನ್ನ ಹಿಂದೆಯಲ್ಲೇ ಇದೆ. ಊರಿಂದ ಬರೀ 500 ಮೀಟರಲ್ಲಿ ಈ ಲೇಔಟ್ ಸಿಗುತ್ತೆ. ಇನ್ನೊಂದು ಖುಷಿ ವಿಚಾರ ಏನಂದರೆ, ಇದು ಕನ್ವರ್ಷನ್ ಲೇಔಟ್ ಗೆಳೆಯರೆ. 2030ಯಲ್ಲಿ ಇದು ಸಿಗುತ್ತೆ. ಆ 2030ಯಲ್ಲೂ ಕೂಡ ನಿಮಗೆ ಮನೆ ಕಟ್ಟಿ ಕೊಡ್ತಾರೆ. ಇಷ್ಟೆಲ್ಲ ಸ್ಪೆಸಿಲಿಟೀಸು ಇರುವಂಥ ಜಾಗ ಇದು. ಊರು ಮಧ್ಯದಲ್ಲಿದೆ ಮತ್ತು ಪ್ರಕೃತಿಯ ಸಹಜ ಸುಂದರ ಇಲ್ಲಿ ನಿಮಗೆ ಸಿಗುತ್ತೆ. ಈ ಮನೆ ಅದ್ಭುತ, ಫಾರ್ಮ್ ಹೌಸ್ನಲ್ಲಿ ಮನೆ ಕಟ್ಟದಂಗೆ ಇರುತ್ತೆ. ಹಾಗಾಗಿ ಈ ಲೇಔಟ್ಗೆ ಸ್ವಾಗತ. ಬನ್ನಿ, ಏನೇನಿದೆ ಅಂತ ಹೇಳ್ಬಿಟ್ಟು ರಾಣಿ ಐಶ್ವರ್ಯ ಬಿಲ್ಡರ್ಸ್ನ ಮಾಲೀಕರಾದಂಥ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಹೆಚ್ಚಿನ ವಿಷಯ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಬನ್ನಿ ಗೆಳೆಯರೆ, ಬನ್ನಿ. ಸಾಹೇಬ್ರೆ ನಮಸ್ಕಾರ. ನಮಸ್ತೆ. 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 ಯಾಕೆ 3 ಸಲ ಹೇಳಿದೆ ಅಂದರೆ, ಸುಮಾರು ಒಂದು 300 ಜನ ಇರಬೇಕು. ನನಗೆ ಫೋನ್ ಮಾಡಿ ನಿಮ್ಮ ನಂಬರ್ ಕೊಡಿ, ಅಮೌಂಟ್ ಹಾಕ್ಬಿಡ್ತೀವಿ ಅಂತ ಕೂತವ್ರೆ. ನಾನು ಅವ್ರಿಗೆ ಇದು ಆಗೋದಿಲ್ಲ ಇರಪ್ಪ, ಒಂದು 50 ಎಕರೆ ಎಲ್ಲೋ ಮಾಡ್ತಾವ್ರೆ, ಕೊಡ್ತಾರೆ ನಿಮಗೆ, ಮನಿನೂ ಕೊಡ್ತಾರೆ, ಜಾಗನೂ ಕೊಡ್ತಾರೆ ಅಂತ ಹೇಳಿ ಸಮಾಧಾನ ಮಾಡಿದ್ದೀನಿ. ಈಗ ನಿಮ್ಮ ಪರಿಸ್ಥಿತಿ ಹೇಗಿತ್ತು 2 ವಿಡಿಯೋಯಿಂದ, ಮತ್ತು ಈಗೇನು ತೋರಿಸ್ತೀರ ನಮ್ಗೆ? ಈಗ ನಿಮ್ಮ ಆರೈಕೆಯಿಂದ ಹಂಗೆ ಆಗಲಿ, ನಿಮ್ಮ ಬಾಯಲ್ಲಿ ಬಂದಿದೆಯಲ್ಲ ಆ ಥರನೇ ಸಿಗೋಂಗಾಗಲಿ ಮಾಡೋಣ. ಅದು ನೋಡ್ತಾ ಇದೀವಿ, 50 ಎಕರೆ ಒಂದು ಬೌಂಡ್ರಿ ನೋಡ್ತಾ ಇದೀವಿ. ಬಟ್ ಅದ್ರ ಮಧ್ಯೆ ಸಣ್ಣದು ಏನೈತೆ ಅದೆಲ್ಲ ನೋಡಿ ಎಲ್ಲ ಸರಿ ಮಾಡುವಷ್ಟು ಸಣ್ಣದು ಏನೈತೆ ಅದನ್ನು ಜನಗಳಿಗೆ ಕೊಡಬೇಕು ಅಂತ ಮಾಡ್ತಾ ಇದೀವಿ. ಈಗ ನಮಗೆ ಅದು ರೆಸ್ಪಾನ್ಸ್ ಅಂತಂದ್ರೆ ಟ್ರೆಮೆಂಡಸ್ ಅನ್ನೋದಕ್ಕಿಂತ ಇನ್ಯಾವ್ದಾದ್ರು ಪದ ಇದ್ರೆ ಹೇಳ್ಬೇಕಷ್ಟ. ಅಂಥದ್ದು ಅದು ಹೇಳೋಕ್ಕೆ ಆಗೋದಿಲ್ಲ. ನಮ್ಗೆ ಒಬ್ಬರು ಬಂದವ್ರು ಯಾರು ವಾಪಸ್ ಹೋಗಿಲ್ಲ. ಅಂದ್ರೆ ವಾಪಸ್ ಹೋಗಿಲ್ಲ ಅಂದ್ರೆ ಮೀನ್ಸ್ ಬಂದ ತಕ್ಷಣ ಅವ್ರು ತಗೊಬಿಟ್ಟವ್ರೆ. ಇನ್ಯಾರು ಹಿಂದ್ಗಡೆ ಬರ್ತಾರೋ ಅವ್ರು ಒಬ್ರಿಗೂ ಸಿಕ್ಕಿಲ್ಲ. ಎಲ್ಲರೂ ನಿಮ್ಮ ಹಿಂದ್ಗಡೆ ಹೋದ್ಸಲ ವಿಡಿಯೋ ಮಾಡಕ್ ಬಂದ್ರಲ್ಲ ನೀವು, ಚಿಂತಾಮಣಿಯವರು, ಅವರಲ್ಲೇ ನೀವು ಫೋನಲ್ಲಿ ನಾನು ಇರ್ಲೂ ಇಲ್ಲ ಅಲ್ಲಿ 2 ಬುಕ್ ಮಾಡ್ಕೊಟ್ಟೋದ್ರು. ಆದ್ರೆ ಆಮೇಲೆ ಎಲ್ಲ 2 ತಗೊಂಡ್ರು. ಎಲ್ಲ 6 ಗುಂಟೆನೇ ತಗೊಂಡಿದ್ರು, ಯಾರು 3 ಗುಂಟೆ ತಗೊಂಡಿಲ್ಲ. ಒಬ್ರು ಬಿಟ್ಟು ಎಲ್ಲ 6 ಗುಂಟೆನೇ ತಗೊಂಡಿದ್ರು. ಅದು ಮುಗಿದಿದೆ. ಈಗ ಫೇಸ್ 4 ಎಲ್ಲ ಮುಗಿದೋಗಿದೆ, ಫಾರ್ಮ್ ಲ್ಯಾಂಡ್ ಎಲ್ಲ. ಜನಗಳಿಗೆ ಈಗ ನಾನು ಅದನ್ನ ಏನು ಹೇಳಬೇಕು ಅಂತಂದರೆ, ಫಾರ್ಮ್ ಲ್ಯಾಂಡ್ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಅದರಲ್ಲಿ ಏನೋ
ವ್ಯವಸಾಯ ಮಾಡೋ ಜಮೀನು ಹಾಳು ಮಾಡ್ತಾರೆ ಅದು ಇದು ಅಂತೇನೋ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ಅರಿವಿಲ್ಲ, ಅದು ಸರ್ಕಾರ 5 ಗುಂಟೆ ತಗೋಬೋದು ಅಂತ ಹೇಳಿದ್ದಾರೆ. 5 ಗುಂಟೆ ತಗೊಂಡು ಈಗ ನಿಮ್ಗೆ ಎಕರೆಗಟ್ಟಲೆ ವ್ಯವಸಾಯ ಮಾಡಿದ್ರೆ ಲಾಸ್ ಆಗ್ತಾ ಇದ್ದಾರೆ ಜನ. 5 ಗುಂಟೆ ವ್ಯವಸಾಯ ಮಾಡಿದ್ರು ಆದಾಯದಲ್ಲಿದ್ದಾರೆ. ಅದನ್ನ ತಗೋಬೇಕು ಅವರು. ಮತ್ತೆ ಭೂಮಿ ತಗೊಳ್ಳೋದು, ಅವ್ನು 5 ಗುಂಟೆ ತಗೊಳ್ಳೋಕೆ ಶಕ್ತಿ ಇದ್ದು 5 ಗುಂಟೆ ತಗೋತಾನೆ. ಎಕರೆಗಟ್ಟಲೆ ತಗೊಂಡಿರೋ ಶಕ್ತಿ ಇದ್ದು ತಗೊಂಡು ವ್ಯವಸಾಯ ಮಾಡಲಿ. ಅವ್ರು ಕಮೆಂಟ್ ಹಾಕೋರು ಯಾರು ವ್ಯವಸಾಯ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಸುಮ್ಮನೆ ಕೂತ್ಕೊಂಡು ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ ಕಮೆಂಟ್ ಹಾಕ್ತಾರೆ. ನಾನು ಮಾಡದೇ ಇದ್ರೆ ಇನ್ಯಾರು ಫಾರ್ಮ್ ಲ್ಯಾಂಡ್ ಕೊಡ್ತಾರೆ, ಮಾಡಿಕೊಡ್ತಾರೆ. ನಾವು ಏನಪ್ಪ ಅಂದರೆ ಕನಿಷ್ಠ ಪ್ರಾಮಾಣಿಕತೆ ಇಟ್ಕೊಂಡಿದ್ದೀವಿ. ಅದರಲ್ಲೂ ಕೂಡ ಎಥಿಕಲಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆ ಫಾರ್ಮ್ ಲ್ಯಾಂಡ್ನ ಕೊಡೋದಂಥದ್ದು ಏನೇನೈತೆ ತುಂಬ ಜನಗಳಿಗೆ ಬೇಡಿಕೆ ಐತೆ ಫಾರ್ಮ್ ಲ್ಯಾಂಡ್ ವಿಚಾರದಲ್ಲಿ. ಅದ್ರ ನಾವು ಕೊಡೋ ಫಾರ್ಮ್ ಲ್ಯಾಂಡಲ್ಲಿ ಬೇಡಿಕೆ ಐತದನ್ನ ಅದನ್ನು ಮುಂದಕ್ಕೆ ಏನು ಮಾಡ್ಬೇಕು ಅದು ಮಾಡ್ತೀವಿ. ಇದು ಫಾರ್ಮ್ ಲ್ಯಾಂಡ್ ಅಲ್ಲ, ಇದು DC ಕನ್ವರ್ಷನ್ನು. ಈ ಖಾತಾ ಅಂಡ್ ಎ ಖಾತಾ. ಈ ಖಾತಾ ಅಂಡ್ ಎ ಖಾತಾ. ಎ ಖಾತಾ ಅನ್ನೋದು ಟೆಕ್ನಿಕಲ್ ವರ್ಡ್ ಅಲ್ಲ, ಅದು ತಾಂತ್ರಿಕವಾದ ಪದ ಅಲ್ಲ. ಅದು ಈ ಅನಧಿಕೃತ ಆಸ್ತಿ ಇದವಲ್ಲ ಬೆಂಗಳೂರಲ್ಲಿ, ಆಗ ಅನಧಿಕೃತ ಅಂತಂದ್ರೆ ಯಾವುದೋ ಈ ಕನ್ವರ್ಷನ್ ಆಗದೆ ಇರೋದು ಆ ರೆವಿನ್ಯೂ ಅಂಥವಕ್ಕೆ ಬಿ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ ಅಂತ ಹೇಳಿದ್ರು ಹಿಂದೆ 20 ವರ್ಷ 15 ವರ್ಷದಿಂದ. ಅದನ್ನ ಬಿ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೊಬತ್ತೀವಿ. ಅದಕ್ಕೆ ಬಿ ಖಾತಾ ಅಂತ ಜನ ಕರೆಗೆ ಶುರು ಮಾಡಿದ್ದು. ಬಿ ಖಾತಾ ಎ ಖಾತಾ ಅಂತ ಏನಿಲ್ಲ. 9 and 11 ಅಂತ ಬರುತ್ತೆ ಅದರಲ್ಲಿ, ಎಲ್ಲಿಗೆ ಪಂಚಾಯತಿ ಸ್ವತ್ತುಗಳಿಗೆ. ಇದು ಎ ಖಾತಾ. ಅದನ್ನೇ ಈಗ ನಾವು ಜನದ ಭಾಷೆಯಲ್ಲಿ ಹೇಳೋದಾದ್ರೆ ಎ ಖಾತಾ ಅಂಡ್ ಈ ಖಾತಾ, ಎಲೆಕ್ಟ್ರಾನಿಕ್ ಖಾತಾ. ಈ ಖಾತಾ ಅಂದ್ರೆ ಗಣಕೀಕೃತ ಖಾತಾ. ಇದು DC ಕನ್ವರ್ಷನ್ನು. ಕಾಂಕ್ರೀಟ್ ರೋಡು ಮತ್ತೆ ಮನೆಗಳು ಕೊಡ್ತಾ ಇದೀವಿ ಇದರಲ್ಲಿ. ಈಗ ಮನೆಗಳು ಕೊಡ್ತಾ ಇದೀವಿ. ನಮ್ದು ಮನೆ ಕೊಡೋದ್ರಿಂದನೇ ನಾವು ಜಾಸ್ತಿ ಇದಿರೋದ್ರಿಂದ, ನೀವು ಮನೆ ಕೊಡಬೇಕು ಅಂತ ಹೇಳಿರೋದ್ರಿಂದ ನಾವು ಮನೆ ಕೊಡೋದು ಎಲ್ಲೂ ಬಿಡಲ್ಲ ಅಂತ ನಿಮ್ಗೆ ಹೇಳಿದ್ದೆ. ಮನೆಗೆ ಕಂಟಿನ್ಯೂಸ್ ಕೊಡ್ತಾ ಹೋಗ್ತಾ ಇರ್ತೀವಿ ಮನೆಗಳನ್ನ. ನಮ್ಗೆ ಜಾಗ ಬೇಕಷ್ಟೇ ಮನೆ ಕೊಡೋದಕ್ಕೆ. ಫಾರ್ಮ್ ಲ್ಯಾಂಡ್ ಜೊತೆಗೆ ಮನೆಗಳನ್ನೂ ಕೊಡ್ತೀವಿ. ಹೆಂಗ್ ಕೊಡ್ತೀರಿ? ಮತ್ತೆ 9 ಲಕ್ಷ ಕೊಡ್ತೀವಿ. 9 ಲಕ್ಷಕ್ಕೆ ಇದರಲ್ಲಿ ಸೈಟ್ ಈಗ ನಿಮಗೆ 9 ಲಕ್ಷ ಆಗ್ಬಿಡುತ್ತಿಲ್ಲಿ. ಇಲ್ಲಿ ನಾವು ಕೊಡೋ ಸೈಟು. ಮನೆಗಳನ್ನ ಏನ್ ಮಾಡಿದೀವಿ, ಮನೆ ಕಟ್ಟಕ್ಕೆ 12 ಲಕ್ಷ ಬೇಕಾಗುತ್ತೆ, 21 ಲಕ್ಷ ಆಗುತ್ತೆ. ಅದ್ರಲ್ಲಿ ನಾವ್ ಏನ್ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಆ ಟೈಮಲ್ಲಿ 9 ಲಕ್ಷ ಕೊಟ್ಟಿದ್ವಿ. ಈಗ ಈ ಖಾತಾ ಅಂತ ಎ ಖಾತಾ ಇರೋದನ್ನ 15 ಲಕ್ಷಕ್ಕೆ ಮನೆ ಕೊಡ್ತೀವಿ. 15 lakhs ಮನೆ. ಓಕೆ. ಅದು ಸಾಲ ಸಿಗುವಂತದ್ದು. 15 ಲಕ್ಷ ಮನೆ ಕೊಡ್ತೀವಿ. 9 ಮನೆ 15 ಲಕ್ಷ. ಹಂಗಾದ್ರೆ ಈಗ 9 ಲಕ್ಷಕ್ಕೆ ಸೈಟ್ ಆದ್ರೆ 15 ಲಕ್ಷಕ್ಕೆ ಕೊಡಿದ್ರೆ ಬರೀ 6 ಲಕ್ಷದಲ್ಲಿ ನೀವು ಮನೆ ಕೊಟ್ಟಂಗೆ 9 ಲಕ್ಷಕ್ಕಿಂತ ಇನ್ನ 3 ಲಕ್ಷ ಕಡಿಮೆ ಆಗುತ್ತೆ. ಹೌದು. ಓಕೆ. ಹೌದು. 9 ಲಕ್ಷಕ್ಕಿಂತ ಇನ್ನೂ ಕಡಿಮೆ ಆಗುತ್ತೆ. ಮತ್ತೆ ಇನ್ ನೆಕ್ಸ್ಟ್ 9 ಮನೆ 15 ಲಕ್ಷ ಕೊಡ್ತೀವಿ. ಯಾರು ಮುಂಚಿತವಾಗಿ ಬರ್ತಾರೆ ಅದ್ರಲ್ಲಿ ನಾವು ಆಯ್ಕೆ ಮಾಡ್ತೀವಿ. ಅವರ ಏನಿದೆ ಅವ್ರ ಸ್ಥಿತಿಗತಿಗಳು ನೋಡಿ ಅದ್ರಲ್ಲಿ ಆಯ್ಕೆ ಮಾಡ್ತೀವಿ. 15 ಲಕ್ಷ ಕೊಡೋ ಮನೆಗಳನ್ನ ನೆಕ್ಸ್ಟ್ 21 ಲಕ್ಷ ಕೊಡ್ತೀವಿ. ಅಂದ್ರೆ ಕಾಸಿದೆ ಅಂತ ಹೇಳ್ಬಿಟ್ಟು ಯಾರೋ ಬಂದು ತಗೊಂಡ್ಬಿಡ್ರಿ ಇವತ್ತು ಅಡ್ವಾನ್ಸು ನನಗೆ ಮನೆ ಇರಲಿ ಅಂದ್ರೆ ಕೊಡಲ್ಲ. ಕೊಡಲ್ಲ. ಓ, ಅವ್ರಿಗೆ ನಿಮಗೆ ಗೊತ್ತಾಗ್ಬೇಕು ಇವರಿಗೆ ಅರ್ಹರು ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ. ಮತ್ತೆ ಈಗ ಅದು ಹೇಗೆ ಆಯ್ಕೆ ಮಾಡ್ತೀರಿ ಅದೊಂಚೂರು ಹೇಳ್ಬಿಡಿ ಸರ್. ಆ ಕುತೂಹಲನೂ ಇರುತ್ತೆ. ಈಗ ಅವರು ಬರ್ಲಿ, ಅವ್ರದ್ದು ಏನೈತೆ ಅವ್ರ ಊರು ಅಡ್ರೆಸ್ಗಳು ಹೇಳಿ. ಕುತೂಹಲ ನೀವು ಇರುತ್ತೆ ಅಂದ್ರಲ್ಲ, ನಮ್ಗೆ ಆ ಬಡತನ ಕಣ್ಣಲ್ಲಿ ಕಾಣಿಸುತ್ತೆ. ಅದು ನೋಡ್ತೀನಿ, ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಇದೆಯಾ ಇಲ್ವಾ, ಅವ್ರು ಇದಾರಾ ಇಲ್ವಾ, ಅವ್ರಿಗೆ ಸತ್ಯ ಹೇಳಿ. ಆಮೇಲೆ ಯಾರು ಇದುವರೆಗೂ ನಾವು ದುಡ್ಡಿರೋರು ಇತ್ತೀಚೆಗೆ ನಮ್ಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರ್ತಿದ್ರು. ಇತ್ತೀಚೆಗೆ ಯಾರು ನಮ್ಗೆ ಆ ಥರದವ್ರು ಯಾರು ಬಂದು ನಮಗೆ ಕೊಡಿ ಸರ್ ಅಂತ ಕೇಳ್ಕೊಳ್ಳಲ್ಲ. ಅದನ್ನ ಇಲ್ದೇ ಇರೋರು ಬಂದು ಕೇಳಿದ್ದಾರೆ. ಅಂಥವ್ರಿಗೆ ಕೊಡ್ತೀವಿ. ಅಂಥವ್ರೇ ಬರೋದು. ಎಷ್ಟು ಮನೆ ಆಗುತ್ತೆ ಸರ್ ಇಲ್ಲಿ ನಾವೊಂದು 30 ಮನೆ ಕೊಡ್ತೀವಿ. 15 ಲಕ್ಷದ 9 ಮನೆ ಕೊಡ್ತೀವಿ. 15 ಲಕ್ಷಕ್ಕೆ 9 ಮನೆ ಕೊಡ್ತೀರಿ. ಒಟ್ಟು 30 ಮನೆ ಕೊಡ್ತೀರಿ. 30 ಮನೆ. ಇನ್ನು ಉಳಿದಿದ್ದು 15 ಮನೆ 21 ಲಕ್ಷ ಕೊಡ್ತೀವಿ. 21 ಲಕ್ಷಕ್ಕೆ ಕೊಡ್ತೀರಿ. ಸೊ ಇದರಲ್ಲಿ ಹಾಗಾದ್ರೆ 21 ಲಕ್ಷದಲ್ಲೂ ನೋ ಪ್ರಾಫಿಟ್ ನಮ್ದು ಮನೇಲಿ. ಯಾಕೆಂದ್ರೆ ಮನೆಗೆ ಏನು ಕಾಸ್ಟ್ ಬೀಳುತ್ತೆ ಅಷ್ಟೇ ತಗೊಂಡು ಕೊಡ್ತಾ ಇರೋದು. ಓಕೆ. ನೋ ಪ್ರಾಫಿಟ್. ಪ್ರಾಫಿಟ್ ಇಲ್ಲ. ಸರ್ವಿಸೇ ಅದನ್ನು. ಬಟ್ ನಾವೇನು ಕಾಂಟ್ರಿಬ್ಯೂಷನ್ ಮಾಡ್ಬೋದು. ಈಗ ಎಲ್ಲಾನು 15 ಲಕ್ಷಕ್ಕೆ ಕೊಡ್ಬೋದಲ್ಲ ಅಂದ್ರೆ ನಮಗೆ ಶಕ್ತಿ ಎಷ್ಟಿದೆ. ಈಗ ನೀವು ಹೇಳಿದ್ರೆ 21 ಲಕ್ಷ ಬೀಳುತ್ತೆ, 6 ಲಕ್ಷ ನಾವು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ. ಅಲ್ಲಿಗೆ 6 ಲಕ್ಷ ಅಂದ್ರೆ ಒಂದು 50-60 ಲಕ್ಷ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ. ಅಷ್ಟು ಈ ಲ್ಯಾಂಡಲ್ಲಿ ಅಷ್ಟು ಶಕ್ತಿ ಇದೆ, ಅಷ್ಟು ಮಾಡ್ತಾ ಇದೀವಿ. ಅದನ್ನ ಏನು ಸೈಜಲ್ಲಿ ಸಿಗುತ್ತೆ ಸರ್? ಈಗ 20-30 6 ಚದರ ಮನೆ ಬರುತ್ತೆ. 6 ಚದರಕ್ಕೆ 12 ಲಕ್ಷ ರೂಪಾಯಿ ಆಗುತ್ತೆ. 12 ಲಕ್ಷ ಪ್ಲಸ್ ಸೈಟ್ ಬೆಲೆ. ಸೈಟ್ಗೆ ನಮಗೆ 1250 ರೂಪಾಯಿ ಫಿಕ್ಸ್ ಮಾಡಿದೀವಿ. ವೆಸ್ಟ್ ಫೇಸಿಂಗ್ ಬೇರೆ ಇದೆಲ್ಲ. ಈಸ್ಟ್ ಫೇಸಿಂಗ್ 1350 ರೂಪಾಯಿ ಮಾಡಿದೀವಿ. 7,56,000 ರೂಪಾಯಿ ಆಗುತ್ತೆ ಸೈಟ್ಗೆ. ವೆಸ್ಟ್ ಫೇಸಿಂಗು. ಈಸ್ಟ್ ಫೇಸಿಂಗು 8,10,000 ಆಗುತ್ತೆ. 10,000 ಆಗುತ್ತೆ. ಓಕೆ. ಈಗ ಇದು ಹಾಗಾದ್ರೆ ಎಷ್ಟು ದಿವಸ ಏನು ಕತೆ ಇದು? ಇದನ್ನು ಕೂಡ ಈ ರೈಲ್ವೆ ಸ್ಟೇಷನ್ಗೆ ಹತ್ರ ಇರೋದ್ರಿಂದ ಮತ್ತೆ ಸಿಟಿಗೆ ಹತ್ರ ಇರೋದ್ರಿಂದ ಈಗ ಮದ್ದೂರು ರೈಲ್ವೆ ಸ್ಟೇಷನ್ 4 ಲೈನ್ ಆಗ್ತಾ ಇದೆ ಇವಾಗ. ಮೈಸೂರು ಬೆಂಗಳೂರು 5 ನಿಮಿಷದ ಜರ್ನಿ. ಜೊತೆಗೆ ಇದು 3 ಕಿಲೋಮೀಟರ್ ಇದೆ ಅಲ್ವಾ. ಇಲ್ಲಿಂದ ಆಚೆಗೆ ಬೆಸರಳ್ಳಿ ಅಂತಿದೆ. ಇದು ನಾನೇನು ಉತ್ಪ್ರೇಕ್ಷೆ ಹೇಳಿದ್ರೆ ಅಲ್ಲೇ 1,500-2,000 ರೂಪಾಯಿ ಮಾರ್ತಾ ಇದಾರೆ ಲೇಔಟ್ ಮಾಡಿ.
ಹಂಗಾಗಿ ಅಲ್ಲಿಗಿಂತ ಹತ್ರ ಇದೆ ಇದು. ಇಲ್ಲಿಂದ 6-7 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಬೆಸಳ್ಳಿ ಸಿಗುತ್ತೆ. ಅಲ್ಲೇ 1,500-2,000 ರೂಪಾಯಿ ಇದೆ. ಅಲ್ಲಿಗಿಂತನೂ ಹತ್ರ ಇದೆ ಇದು. ಅದು ನಮ್ದು ದೇಶದಲ್ಲಿ ಲೇಔಟ್ ಮಾಡಿದ್ವಲ್ಲ, ನೋಡಿದ್ರಲ್ಲ, ಕಾಂಕ್ರೀಟ್ ರೋಡ್. ಅಲ್ಲಿ ಹೆಂಗ್ ನೀವು ಬಂದಾಗ ಫಸ್ಟ್ ಹೆಂಗ್ ಮಾಡಿದ್ವಿ, ಏನು ಇರ್ಲಿಲ್ಲ ಅಲ್ಲಿ. ಈಗ ಹೆಂಗ್ ಮಾಡಿದೀವಿ ನಾವು ಬಾಯಿ ಮಾತಲ್ಲಿ ಹೇಳಿದಿವಲ್ಲ, ಅದೆಲ್ಲ ನಿಮಗೆ ಅಲ್ಲಿ ಕೆಲಸ ನಮ್ದು ಕಾಣುತ್ತೆ. ಇದೇನಪ್ಪ ಇದು ಖಾಲಿ ಲ್ಯಾಂಡು ಅಂತ ಹೇಳಿದ್ರಲ್ಲ, ಕಾಣಬಹುದು. ನಾವು ಇದು ಕಾಂಕ್ರೀಟ್ ರೋಡ್ ಮಾಡ್ತೀವಿ ಅಂತ ಏನು ಹೇಳಿರ್ಲಿಲ್ಲ, ಡಾಂಬರ್ ರಸ್ತೆ ಹಾಕ್ತಿವಿ ಅಂತ ಹೇಳಿದ್ವಿ. ಬಟ್ ಕಾಂಕ್ರೀಟ್ ರೋಡ್ ಮಾಡಿದೀವಿ. ಅಲ್ಲೂ ಕಾಂಕ್ರೀಟ್ ರೋಡೇ ಮಾಡ್ತೀವಿ ನಾವು. ಇನ್ನೆಲ್ಲೇ ಕನ್ವರ್ಷನ್ ಮಾಡಿ ಈ ಖಾತಾ ಸೈಟ್ ಕೊಡೋ ಜಾಗದಲ್ಲೆಲ್ಲ ಕಾಂಕ್ರೀಟ್ ರೋಡ್ ಮಾಡ್ತೀವಿ. ಈಗ ಚಾಮರಾಜನಗರದಲ್ಲಿ 16 ಎಕರೆ ಲೇಔಟ್ ಮಾಡ್ತೀವಿ, ಅಲ್ಲೂ ಕಾಂಕ್ರೀಟ್ ರೋಡೇ ಮಾಡ್ತೀವಿ. ಇನ್ನೆಲ್ಲೂ ಕಾಂಕ್ರೀಟ್ ರೋಡ್ ಬಿಟ್ಟು ಟಾರ್ ಹಾಕಲ್ಲ ನಾವು ಈ ಕನ್ವರ್ಷನ್ ಸೈಟ್ಗಳಲ್ಲಿ. ಈಗ ಏನು ಮಾಡಲ್ಲ, ನಿಮಗೆ ಮನೆಗಳು ಕೊಟ್ಟಿದ್ದೀವಿ. ಹೆಂಗಾಗಿದೆ ನಮ್ಮ ಲೇಔಟು, ಅವತ್ತು ಹೆಂಗಿತ್ತು, ನಗರಸಭೆಗೆ ಸೇರುತ್ತೆ ಅಂತ ಹೇಳಿದ್ವಿ. ಇದನ್ನ ನಗರಸಭೆಗೆ ಸೇರಿಸಿದ್ವಿ. ಇದನ್ನ ಶಾಸಕರ ಗಮನಕ್ಕೆ ತಗೊಬಂದು, ಅವರು ನಮಗೆ ಒಳ್ಳೆ ಶಾಸಕರಿದ್ದಾರೆ, ಏನೇನು ಎಲ್ಲ ಒಳ್ಳೆ ಕೆಲಸಕೊಳ್ಬೇಕು ಎಲ್ಲ ಮಾಡಿದ್ದಾರೆ. ಇದು ನಗರಸಭೆಗೆ ಸೇರಿದೆ ಇದು. ಹಂಗಾಗಿ ಕಾಂಕ್ರೀಟ್ ರೋಡ್ ಆಗಿದೆ ನೋಡಿ. ಈಗ ಎಷ್ಟು ಚೆನ್ನಾಗಿದೆ, ಮನೆಗಳು ಎಷ್ಟಾಗಿದೆ, ಎಂತ ಚೆಂದಾಗಿರೋ ಮನೆಗಳಾಗಿದೆ. ಈಗ ಹೆಂಗಾಗಿದೆ ಸರ್ ರೇಟ್ ಇದು? 2,000 ರೂಪಾಯಿ. ಈಗ 2,000 ರೂಪಾಯಿ. ನೀವು ಇದನ್ನ ಬರೀ ಎಷ್ಟು ಕೊಟ್ಟಿದ್ರಿ? 1,200 ರೂಪಾಯಿ. 1,200 ರೂಪಾಯಿ ಕೊಟ್ಟಿದ್ರಿ. ಅದ್ಭುತ ಸರ್, ನಂಬಕ್ಕೆ ಆಗ್ತಿಲ್ಲ. 2,000 ರೂಪಾಯಿ ಇದೆ. ಮತ್ತೆ ನಗರಸಭೆಗೆ ಸೇರಿದೆ. ಸೈಟ್ಗಳು ಇಲ್ವಲ್ಲ, 2,000 ರೂಪಾಯಿ ಅಂದ್ರೆ ಯಾರು ಕೊಡೋರಿಲ್ಲ. ನಿಮಗೆ ಅಷ್ಟಕ್ಕೆ ಕೊಟ್ಟರು ತಗೋರವ್ರೆ, ಬಟ್ ಕೊಡೋರಿಲ್ಲ. ಇನ್ನೊಂದೇನಂದ್ರೆ ನೋಡಿ, ಗಿರೀಶ್ ಅಕ್ಕಿಮನೆ ಅಂತ ಹೇಳ್ತಿದ್ದಲ್ಲ, ಸೂರ್ಯ ನಿಮ್ಗೆ ಹೌದು ಸೂರ್ಯ ಸಿಟಿಲಿ ಅಷ್ಟೇ ಎಲ್ಲ ಉಡುದು 10 ಕಿಲೋಮೀಟರ್ ಹೊಡಿತೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮಂಡ್ಯದಲ್ಲಿ ಇವ್ರದ್ದು ಸ್ವಂತ ಸೈಟ್ ಇದೆ, ಅಲ್ಲೇ ಅಂಗಡಿ ಇದೆ ಅಕ್ಕಿಮನೆ ಅಂತ. ಬಟ್ ಇವರು ಇಲ್ಲಿಂದ ಅಲ್ಲಿಗೆ ಅಪ್ ಅಂಡ್ ಡೌನ್ ಮಾಡ್ತಾರೆ. ಅಲ್ಲಿ ಮನೆ ಕಟ್ಟೋದು ಬೇಡ ಅಂತ ಇಲ್ಲಿ 21 ಲಕ್ಷ ಮನೆ ತಗೊಂಡು, ಅಂದ್ರೆ ನನ್ಗೆ ಅಷ್ಟು ಕಡಿಮೆ ಇಲ್ಲಿ ಮನೆ ಸಿಗುತ್ತೆ, ಇಲ್ಲಿಂದ ಅಪ್ ಅಂಡ್ ಡೌನ್ ಮಾಡುವ ಅಂತ. ಅಷ್ಟು ಅವರು ಅಂಬಿಷಿಯಸ್ ಪರ್ಸನ್. ನನಗೆ ಖುಷಿ ಆಯ್ತು. ಅಂದ್ರೆ ನಮ್ಮ ಆಲೋಚನೆಗಳು ಮಾಡುವಂತ ಜನಗಳು ಥಿಂಕ್ ಮಾಡುವಂತ ಇರ್ತಾರಲ್ಲ ಅಂತ ಅವ್ರ ಮನೆ ಇದು. ಈಗ ನೀವು ಹೊಸದಾಗಿ ಕೊಡ್ತಾ ಇರತಕ್ಕಂತ ಸೇಮ್ ಸ್ಟ್ರಕ್ಚರ್ ಹಿಂಗೆ ಆಗುತ್ತೆ. ಹಿಂಗೆ ಆಗುತ್ತೆ. ಸೇಮ್ ಕಾಂಕ್ರೀಟ್ ರೋಡ್ ಮಾಡ್ತೀವಿ. ಇದೇ ತರ ಆಗುತ್ತೆ. ಈ ತರ ಮನೆಗಳ ಕಟ್ತೀವಿ. ಹಂಗಾಗಿ ಈಗೇನ್ ಖಾಲಿ ಲ್ಯಾಂಡ್ ನೋಡ್ತಾ ಇರೋರು ಭಯ ಪಡ್ಬೇಕಾಗಿಲ್ಲ. ನೆಕ್ಸ್ಟ್ ಹಿಂಗೆ ಆಗುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಇಲ್ಲಿ ನೋಡ್ಕೊಂಡು ಹೋಗ್ಲಿ ಬಂದವರು. ಫಸ್ಟ್ ಇದಕ್ಕೆ ಬರ್ಲಿ, ಇದೇ ಒಂದೇ ರೋಡ್. ಇಲ್ಲಿಂದ ಇಲ್ಲಿ ಒಳಗಡೆ ಬರ್ಬೇಕು, ಕೊಪ್ಪ ರೋಡಿಂದ 200 ಮೀಟರ್. ಇದು ನೋಡ್ಕೊಂಡು ಅಲ್ಲಿಗೆ ಬರ್ರಿ, ತೋರಿಸ್ತಾರೆ ನಮ್ಮ ಹುಡುಗರು. ಸಾಕ್ಷಿ ಗುಡ್ಡ ಇದು. ಹಿಂಗ್ ಮಾಡ್ತೀವಿ. ಇದು ಯಾಕೆ ಕೆಲಸ ಮಾಡೋದಕ್ಕೆ ಮುಂಚೆ ನಾವು ತೋರಿಸ್ತಾ ಇದೀವಿ ಅಂದ್ರೆ, ಕೆಲಸ ಮಾಡ್ತೀವಿ. ಈಗ ನಮ್ಗೆ ಜನಗಳದು ಮನೆ ಯಾವಾಗ ಕೊಡ್ತೀರಿ ಅಂತ ಜಾಸ್ತಿ ನಮ್ಗೆ ಡಿಮಾಂಡ್ ಜಾಸ್ತಿ ಆಗಿದೆ. ಈ ಮೊನ್ನೆ ನಿಮ್ಮ ಹಾವೇರಿಯವ್ರು ಬಂದಿದ್ರಲ್ಲ, ವೀರನ್ಗೌಡ್ರು, ಹೌದು, ಅವರು ಪಾಪ ಬರೀ ಕೈಲಿ ವಾಪಸ್ ಹೋದ್ರು. ನನಗೂ ಮೆಸೇಜ್ ಮಾಡಿದಾರ. ಸಾರಿ, ನನಗೆ ಪಾಪ ತುಂಬಾ ಕೇಳ್ಕೊಂಡಿದ್ರು ಅವರು. ನೀವು ಸತೀಶ್ ಸರ್ಗೆ ಹೇಳಿ ನಾನು ಕ್ಯಾಶ್ ಈಗ ಕೊಟ್ಬಿಡ್ಲಾ, ನಾನು ಮೊದ್ಲೇ ಕೊಟ್ಬಿಡ್ತೀನಿ ಅಂತ ಹೇಳಿದ್ರಿ. ಸರ್ ಅನಿವಾರ್ಯವಾಗಿ ಸಾರಿ ನಿಮ್ಗೆ, ಬಟ್ ಇಲ್ಲೊಂದು ಇದೆ. ಈಗ ಕೇಳ್ತಾ ಇದಾರೆ ಸಾಹೇಬ್ರು, ಹೇಳಿ ಸರ್. ಈಗ ವೀರನ್ಗೌಡ್ರು ಈ ವಿಡಿಯೋ ನೋಡ್ಕೊಂಡು ಬರ್ಲಿ. ಅವ್ರಿಗೆ 15 ಅವ್ರ ಪಾಪ 3 ಜನ ಹೆಣ್ಮಕ್ಳಂತೆ. ಅವ್ರಿಗೆ 15 ಲಕ್ಷದ ಮನೆ ಅವ್ರು ಫಿಕ್ಸ್ ಮಾಡಿ ಇಟ್ಟಿದ್ವಿ. ಅವ್ರು ದುಡ್ಡು ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ರಂತ ಪಾಪ. ಟ್ಯಾಕ್ಸಿ ಡ್ರೈವರ್ ಅವರು. ಅವ್ರ ಜಮೀನು ಸ್ವಲ್ಪ ಇದೆಯಂತೆ, ಅದನ್ನು ಮಾರ್ಚಿಗೆ ದುಡ್ಡು ಬರ್ತಾ ಇದೆಯಂತೆ, ಅದನ್ನು ಈ ಕಡೆ ಬಂದು ಸೆಟ್ಲ್ ಆಗ್ಬಿಡ್ತಾರಂತೆ. ಅವ್ರು ಮನೆ ಕೊಡ್ತೀವಿ, ಇಲ್ಲಿ ಬರ್ಲಿ. ಅವರು ಒಂದ್ ಮನೆ ಒಂದ್ ಸೈಟು ಕೊಡ್ತೀವಿ ಅಂತ ಹೇಳಿದ್ವಿ. ಪಕ್ಕದಲ್ಲಿ ಒಂದ್ ಸೈಟು ಕೊಡ್ತೀವಿ ಅವ್ರಿಗೆ. ಪಕ್ಕದಲ್ಲಿ ಒಂದು ಸೈಟು ಕೊಡ್ತೀರಾ ಅವ್ರಿಗೆ? ಕೊಡ್ತೀವಿ. ಸೂಪರ್. ಸೈಟ್ ಬೆಲೆ ಏನ್ ಬರುತ್ತೆ, ಸೈಟ್ ಬೆಲೆ ಕೊಟ್ಟು ಅವ್ರ ಹೆಣ್ಮಕ್ಳು ಇರೋದ್ರಿಂದ ಒಂದ್ ಮನೇನು ಕೊಡ್ತೀವಿ. ಬಂದು ಬುಕ್ ಮಾಡ್ಕೊಳ್ಳಿ. ಎಲ್ಲ ಆದ್ಮೇಲೆ ನಾವು ವಿಡಿಯೋ ಮಾಡ್ತಿದ್ವಿ ಬಟ್ ಅವಾಗ ಒಬ್ರಿಗೂ ಸಿಗಲ್ಲ. ಇಲ್ಲೇ ಲೋಕಲ್ ಅವರೇ ಬಂದು ತಗೊಬಿಡ್ತಾರೆ. ಎಲ್ಲ ಇಲ್ಲಿ ದೊಡ್ಡ ಊರುಗಳಿದೆ, ಇಲ್ಲಿರೋ ಜನಗಳಿಗೆ ಮನೆಗಳು ಬೇಕು. ಹಾಗಾಗಿ ಹೊರಗಡೆ ಅವ್ರು ಯಾರು ವಿಡಿಯೋ ನೋಡ್ತೀರಿ ಅವರು ಬೇಗ ಬಂದು ತಗೊಳ್ಳಿ. ಈಗ ಎಷ್ಟು ದಿವಸದಲ್ಲಿ ಆಗುತ್ತೆ ಇದು ಒಂದು ಅಂದಾಜು? 1 ತಿಂಗಳಲ್ಲಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ರೋಡ್ದೆಲ್ಲ ರೋಡು 1 ಮಂತ್ ಅಷ್ಟೇ. ಕನ್ವರ್ಷನ್ ಕಾಪಿ ಇದೆ, ಕಾರಲ್ಲಿ ಇದು ತೋರಿಸ್ತೀನಿ. ಓಕೆ. ಈಗ ಮನೆ ಕಟ್ಟೋದು ಅಂದ್ರಲ್ಲ, ಅದು ಯಾವಾಗಿಂದ ಶುರು ಆಗುತ್ತೆ? ಅದನ್ನ ಯಾವಾಗ ಕಟ್ಟಿ? 1 ಮಂತಲ್ಲಿ ಈಗ ಕಾಂಕ್ರೀಟ್ ರೋಡ್ ಡ್ರೈನೇಜ್ ಆದ ತಕ್ಷಣ ಮನೆ ಶುರು ಮಾಡ್ತೀವಿ. 6 ಮಂತಲ್ಲಿ ಮನೆ ಮುಗಿಸ್ಕೊಡ್ತೀವಿ. 6 ಮಂತಲ್ಲಿ ಮನೆ ಮುಗಿಸ್ಕೊಡ್ತೀವಿ. ಈಗ ಅವ್ರಿಗೆ ತಗೊಳ್ಳೋರಾದ್ರೆ ಏನು ಹಂತವಾಗಿ ಅವಕಾಶಗಳಿದೆಯಾ ಹಣ ಕಟ್ಟೋದಕ್ಕೆ? ಹೇಗಿದೆ ಸರ್? ಹಂತವಾಗಿ ಅವಕಾಶಗಳಿದೆ. ಮೊದಲು ಬಂದವ್ರು ಎಷ್ಟು ತರಬೇಕು ಹಂಗಾರೆ? ಮೊದಲು ಬಂದವರು ಅವರು ಈಗ ನಮ್ಗೆ ಬುಕಿಂಗ್ ಅಮೌಂಟ್ ಅಂತೆಲ್ಲ ನಿಮ್ಗೆ ಅವ್ರು ಫೋನ್ ಮಾಡ್ಲಿ, ನಮ್ಗೆ ನಾವು ಸ್ಲ್ಯಾಬ್ ರೆಡಿ ಮಾಡ್ಕೊತೀವಿ. ಅವ್ರಿಗೆ ಒಪ್ಪಿಗೆ ಆದ್ರೆ ನಾವು ದುಡ್ಡು ಇಸ್ಕೊಳ್ಳೋದು ಎಲ್ಲಾನು. ಅವ್ರನ್ನ ಸ್ಲ್ಯಾಬ್ ರೆಡಿ ಮಾಡ್ಕೊಂಡು ಅವ್ರು ಫೋನ್ ಮಾಡ್ಕೊಂಡು ಬರ್ಲಿ, ಇಲ್ಲಿಗೆ ಜಾಗ ನೋಡಿ ಒಪ್ಪಿಗೆ ಆದ್ರೆ ಅದನ್ನ ಇಸ್ಕೋತೀವಿ. ನಾವು ಹೇಳ್ತೀವಿ ಅವ್ರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ. ಆಮೇಲೆ ಇದನ್ನ ಮಾಡ್ತೀವಿ. ಒಟ್ಟಿನಲ್ಲಿ ಕೊಡ್ತಾರೆ ಜನ. ಯಾರು ನಮ್ಗೇನು ಇದು ಮಾಡಿಲ್ಲ. ಈಗ ನಿಮ್ ಫಾರ್ಮ್ ಲ್ಯಾಂಡ್ ಹೇಳಿದ್ವಲ್ಲ, ಪಾಪ ಯಾರು ಕೂಡ ಇವತ್ತು ಆ ಇದಕ್ಕೆ ನಾವೇನು ಪುಣ್ಯ ಮಾಡಿದ್ವಪ್ಪ, ಈ ಪುಣ್ಯದ ಕೆಲಸ ಮಾಡೋದಕ್ಕೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ನಂಬಿಕೆಗೆ ಜನಗಳು ಯಾವ ಪ್ರಪಂಚ ಎಲ್ಲೂ ಕೆಟ್ಟೋಗಿಲ್ಲ. ತುಂಬಾ ಖುಷಿ ಆಯ್ತಿದೆ. ಏನು ಕೆಟ್ಟೋಗಿಲ್ಲ ಪ್ರಪಂಚ. ತುಂಬಾ ಒಳ್ಳೇದಿದೆ ಪ್ರಪಂಚ.
ಕೆಟ್ಟೋಗದೆ ಅಂತ ಹೇಳ್ತಾ ಇರೋದಿಲ್ಲ ಸುಳ್ಳು. ಸುಳ್ಳು ಅಲ್ಲ. ಹಾ. ಒಳ್ಳೇದು ನಿಜವಾಗ್ಲೂ ಒಳ್ಳೇದಿದೆ. ಯಾವುದೋ ಪರ್ಸೆಂಟೇಜು ಜನಗಳು ಇರ್ಬೋದು, ಬಟ್ ಜಾಸ್ತಿ ಜನ ಒಳ್ಳೆಯವರೇ ಇದ್ದಾರೆ ಅಲ್ವಾ? ನಾವಿಬ್ರು ಸೇರಿ ಅಭಿನಂದನೆಗಳು. ಯಾಕಂದ್ರೆ ಗೆಳೆಯರೆ, ನಾವೇನಾದ್ರೂ ಒಂದು ಸಂದೇಶ ಕೊಟ್ಟ ತಕ್ಷಣ ಇಲ್ಲಿ ಏನೋ ಇವ್ರದ್ದು ಸತ್ಯ ಇದೆ, ನಂಬಿಕೆ ಇದೆ ಅಂತ ಮಾಡ್ತೀರಿ. ಇನ್ ಸರ್ದಂತೂ ಅದು ಇನ್ನ ಗರಿ. ಸೊ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಿದ್ದಕ್ಕೆ ನಿಮ್ಗೆ ಅಭಿನಂದನೆಗಳು ಗೆಳೆಯರೆ. ಯಾಕೆಂದ್ರೆ ಸುಮಾರು ಫಾರ್ಮ್ ಲ್ಯಾಂಡ್ಗಳು ಇದೆ, ಸೇಲ್ಗೆ ಪ್ಲಾಟ್ಗಳಿದೆ. ಅದನ್ನ ದಾಟಿ ಇಲ್ಲಿಗೆ ಬಂದು ಅದು ಪೈಪೋಟಿಗೆ ಬಿದ್ದಂಗೆ ತಗೊಂಡು ಮಾಡೋದಿದೆಯಲ್ಲ. ಎಲ್ಲರೂ ಹೇಳ್ತಾ ಇರೋದು ಏನು ಗೊತ್ತಾ, ಎಲ್ಲ ಬಂದವರು ಸಾರ್ ನಮಗೆ ಬೇರೆ ಕಡೆ ನಂಬಿಕೆ ಇಲ್ಲ, ನಿಮ್ಮ ಮಾತು ಕೇಳಿಸ್ಕೊಂಡು ಎಷ್ಟು ಒಬ್ರು 50 ಸಲ ನೋಡೋದಂತೆ ನನ್ನ ವಿಡಿಯೋನ. ನಾನು ನಿಮ್ಗೆ ಅಭಿಮಾನಿಯಾಗಿದ್ದೀನಿ ಸರ್ ಅಂದ್ರು. ನನಗೆ ಆ ವಿಡಿಯೋ ನೋಡಿ ನನ್ನ ಜೀವನದಲ್ಲಿ ಎಲ್ಲೆಲ್ಲಿ ಎಡವುದೆ ಅದೆಲ್ಲ ನನಗೆ ನೆನಪಿಗೆ ಬತ್ತು ಅಂತ ಹೇಳಿದ್ರು. ಅದೆಲ್ಲ ನಾವು ಬೆಲೆ ಕಟ್ಟೋಕೆ ಆಗಲ್ಲ. ಅಷ್ಟೊಂದು ಜನಗಳು ಪಾಪ ಒಬ್ಬರು ಆ ಥರದಲ್ಲಿ ನಮ್ಮನ್ನ ಇದು ಮಾಡಿಲ್ಲ. ಎಲ್ಲರೂ ನಮ್ಗೆ ನಂಬಿಕೆ ಎಲ್ಲ ಬೇರೆ ಕಡೆ ತಗೊಳಕ್ಕೆ ನಾವು ಇಲ್ಲೇ ತಗೋತೀವಿ ಅಂತ ಹೇಳ್ಬಿಟ್ಟು ಹೋಗಿ ತಗೊಂಡಿರೋದು. ಈಗ ಇದೊಂದು ರಿಲೇಷನ್ ಮಾಡಿ ಕೊಡ್ತಾ ಇದೀವಿ. ಮತ್ತು ಫಾರ್ಮ್ ಲ್ಯಾಂಡು ಈಗ ಅಲ್ಲಿ ಕಮೆಂಟಲ್ಲಿ ಹಾಕೋದು ಮತ್ತು ಬೇರೆ ಬೇರೆ ಥರ ಇದೆಲ್ಲ ಅದು ಹೇಳಿದ್ದೀನಲ್ಲ, ಅದೇನೇ ಇದ್ದರೂ ಜನಗಳಿಗೆ ಅವಶ್ಯಕತೆ ಇದೆ, ನಾವು ಅವಶ್ಯಕತೆ ಇರೋದು ಕೊಡ್ತಾ ಇದ್ದೀವಿ. ಅದರಲ್ಲೂ ಕೊಡ್ತಾ ಇರೋದ್ರಲ್ಲೂ ಅವರು ಬಂದು ವ್ಯವಸಾಯ ಮಾಡಲಿ ಅಂತ ಕೊಡ್ತಾ ಇರೋದು. ನಾವು ಫಾರ್ಮ್ ಲ್ಯಾಂಡ್ ಅಂತಲೇ ಕೊಡ್ತಾ ಇರೋದು. ಈಗ ಬೆಂಗಳೂರು ನೀವು ಎಲ್ಲ ವರದಿಗಳು ನೋಡ್ತಾ ಇರಬೇಕು, ಪಲಾಟ ಆಗ್ತದೆ. ಇದು ಬಂದು ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತ ಆಗ್ತದೆ. ಅಂದರೆ ಯಾವುದು ಅದು ಅತಿ ಆಗುತ್ತೋ ಅದು ಇಳಿಲೇಬೇಕಲ್ಲ, ಅದು ಅಲ್ಲಿ ಆಗ್ತದೆ, ಸಮಸ್ಯೆಗಳಾಗ್ತದೆ. ಹಂಗಾಗಿ ಜನ ಬಂದು ಎಲ್ಲರೂ ಒಂದು ನೆಲೆ ಇರಲಿಯಪ್ಪ, ಇಷ್ಟು ಜಾಗ ಎಲ್ಲಾದರೂ ಇರಲಿ ಅನ್ನೋ ಥರ ಬಂದು ತಗೋತಾ ಇದ್ದಾರೆ. ಜೊತೆಗೆ ಇನ್ನೊಂದು ಏನಂತಂದರೆ, ನಮ್ಮ ಗಿರೀಶ್ ಅಕ್ಕಿಮನೆ ಗಿರೀಶ್ ಅಂತ ನಮಗೆ ದೇಶದಲ್ಲಿ ಮನೆ ತಗೊಂಡಿದ್ದಾರಲ್ಲ, ಅದು ಒಂದು ತುಣುಕು ಮಾತ್ರ ನಿಮ್ಗೆ ಹೇಳಿದ್ದೆ. ಸೂರ್ಯ ಸಿಟಿಲಿ ಅಷ್ಟೇ ಸೂರ್ಯ ಉಡಲ್ಲ, ಅದರಿಂದ ಆಚೆ 10 ಕಿಲೋಮೀಟರ್ ಸೂರ್ಯ ಉಡುತ್ತೆ ಅಂತ. ಅಂದರೆ ಈಗ ಎಲ್ಲರೂ ಸಿಟಿಲೇ ಬೇಕು, ನಮಗೆ ಸಿಟಿಲೇ ಬೇಕು ಅಂತಾರಲ್ಲ. ಸಿಟಿಲಿ ಈಗ ಅಲ್ಲಿಂದ ನಿಮಗೆ ಹಿಂದಿನ ಕಾಲದಲ್ಲಿ ಏನಿತ್ತು, ಸಿಟಿ ಅನ್ನೋ ಕಾನ್ಸೆಪ್ಟು, ಪಟ್ಟಣ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಹೆಂಗೆ ಅಂದರೆ, ಫಸ್ಟು ನಾವು ಪೂರ್ವಿಕರು ಏನು ಮಾಡ್ತೀವಿ ಅದನ್ನು ನಾವು ಓದಿರುವಂಗೆ ಇಂದ್ಲದ ಸಂತೆಗಳು ನಡೀತಿತ್ತು. ಅವ್ರಿಗೆ ಎಲ್ಲ ಊರುಗಳಲ್ಲೂ ಅಂಗಡಿಗಳಿರಲಿಲ್ಲ. ಸಂತೆಗಳು ಹೋಗಿ ಪ್ರತಿಯೊಬ್ಬರು ಕೊಡುಕೊಳ್ಳುವಿಕೆ ಮಾಡ್ಕೊಬತ್ತಿದ್ರು. ಅದು ಹಂಗೆ ಪಟ್ಟಣಗಳಾಗಿ ಪರಿವರ್ತನೆ ಆಗಿದ್ದು, ಹಂಗೆ ಸಿಟಿಗಳಾಗಿ ರೂಪುಗೊಂಡಿರೋದು ಎಲ್ಲವೂ ಹಿಂದೆ ನೋಡ್ತಾ ಇರೋದು ನಿಮ್ಮದು. ಈಗ ನಿಮಗೆ ಯಾವುದೇ ಊರಲ್ಲಿ ಕೂತ್ಕೊಳ್ಳಿ, ನೀವು ಯಾವ ಮೂಲೆಯಲ್ಲಿ ಕೂತ್ಕೊಂಡ್ರು ನೆಟ್ವರ್ಕ್ ಇದ್ದರೆ ಇಡೀ ಜಗತ್ತನ್ನು ನೋಡ್ಕೋಬೋದು. ಜಗತ್ತಿನ ಎಲ್ಲ ವ್ಯಾಪಾರಗಳನ್ನ ಮಾಡ್ಬೋದು. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಊರಿಗೂ ಎಲ್ಲನೂ ಬರ್ತಾಯಿದೆ. ಎಲ್ಲ ಹೋಟ್ಲಿಗೆ ಮದ್ದೂರು ಹೋಟ್ಲುಗಳಲ್ಲೂ ಊರು ಮನೆಗೆ ತಗೊಂಬಂದು ಕೊಡೋರು ಅವರೇ. ನಿಮ್ಗೆ ಯಾವುದೇ ಸಣ್ಣಳಿಗೆ ಹೋದರೂ ಫ್ಲಿಪ್ಕಾರ್ಟು, ಅಮೆಝಾನು ಎಲ್ಲವೂ ಇದೆ, ಪ್ರತಿಯೊಂದು ಇದೆ. ಹಾಗಾಗಿ ನಿಮಗೆ ಎಷ್ಟು ನಿಮಿಷದ ಜರ್ನಿ, ಎಲ್ಲಿ ಜರ್ನಿ ಅನ್ನೋದು ಮುಖ್ಯ ಆಯ್ತದೆ. ಈಗ ಬೆಂಗಳೂರಿಗೆ ಇದು ನಿಮ್ಗೆ ಏನೂ ಅಲ್ಲ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗುವಷ್ಟರಲ್ಲಿ ನಮ್ಮ ಮದ್ದೂರಿಗೆ ಬಂದ್ಬಿಡೋದು 50 ನಿಮಿಷಕ್ಕೆ ಇಲ್ಲಿ. ಹಂಗಾಗಿ ಜನಗಳು ಬಂದು ಈಗ ಅದರಲ್ಲೂ ರೈಲ್ವೆ ಸ್ಟೇಷನ್ಗೆ ಹತ್ರ ಇದೆ ಇದು ಜಾಗ. ಇದು ಈ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಕಡಿಮೆಗೆ ಸಿಗುತ್ತೆ ಅವ್ರಿಗೆ. ಮತ್ತೆ ಈಗ ಎಲ್ಲರ ಹತ್ರ ವೆಹಿಕಲ್ಗಳಿದೆ, ಈ ಆಟೋ ಇದೆ, ಬಸ್ ಇದೆ. ಅವರ ಸ್ವಂತ ವೆಹಿಕಲ್ ಇಲ್ಲದೆ ಒಬ್ಬರು ಇಲ್ವಲ್ಲ ಇವಾಗ. ಹಾಗಾಗಿ ನಿಮಗೆ ಮೊದಲಿತ್ತೇನಿತ್ತಂದರೆ ನಮ್ಗೆ ಅಲ್ಲೇ ಇರಬೇಕು, ಇಲ್ಲೇ ಇರಬೇಕು, ನಡ್ಕೊಂಡು ಹೋಗೋಕ್ಕಾಗಲ್ಲ, ಸಿಟಿ ಹತ್ರ ಅದಿತ್ತು. ಅದಿಲ್ಲ ಇವಾಗ, ಅದೆಲ್ಲ ಹೊಟ್ಟೋಗಿದೆ. ಹಾಗಾಗಿ ಈ ಥರದ ಜಾಗಗಳ ಕಡಿಮೆ ದುಡ್ಡಿಗೆ, ಈಗ ಅವ್ರು ಹೇಳಿದ್ರಲ್ಲ ಸೂರ್ಯ ಸಿಟಿಲಿ ಅಷ್ಟೇ ಸೂರ್ಯ ಉಡಲ್ಲ, ಅದರಿಂದ ಆಚೆಗೆ 10 ಕಿಲೋಮೀಟ್ರ್ ಉಡುತ್ತೆ ಅಂದರೆ ಎಲ್ಲ ಕಡೆನೂ ಸೂರ್ಯ ಇರುತ್ತೆ. ಬೆಳಕು, ಸೂರ್ಯನ ಬೆಳಕು ಇಲ್ಲೂ ಬಂದು ತಗೊಂಡಿರ್ಬೋದು, ವಾಸ ಮಾಡ್ಬೋದು. ಗಾಳಿ ಬೆಳಕು ಎಲ್ಲ ಬರುತ್ತೆ ಇಲ್ಲವೇ ಅಂತ ಅದ್ರ ಅರ್ಥ. ಇದನ್ನ ಅರ್ಥ ಮಾಡ್ಕೊಂಡು ಇಲ್ಲಿ ಕಡಿಮೆಗೆ ಸಿಗೋದ್ರಿಂದ ಈ ಥರದ ಜಾಗದಲ್ಲಿ ತಗೊಬಂದು ಇರ್ಬೋದು. ಮತ್ತು ಬೆಂಗಳೂರಲ್ಲಿ ಕೂಡ ಸರ್ ಈಗ ಎಲ್ಲಿ ಯಾರಿಗೆ ಈಗ ಏನು ಸಿಟಿ ಆಗಿದೆ ಅಲ್ಲ, ಮಧ್ಯದಲ್ಲಿ ಎಲ್ಲಿ ಸೈಟ್ ಸಿಗ್ತಿಲ್ಲ ಯಾರಿಗೆ, ಅವರು ಕೂಡ ಬೆಂಗಳೂರು ಬಿಟ್ಟು 50-60 ಕಿಲೋಮೀಟರ್ ದೂರದಲ್ಲೇ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಲೇಔಟ್ಗಳು ಮಾಡ್ತಾ ಇದೆ. ಹೌದು ಅಲ್ವಾ? ಹೌದು. ಆಮೇಲೆ ಕೋಟಿ ದುಡ್ಡು ಹೌದು ಅಲ್ವಾ, ಕಂಪನಿ ಬ್ರ್ಯಾಂಡ್ ನೇಮ್ ಹೆಸರಲ್ಲಿ. ಅದನ್ನ ಸಾಮಾನ್ಯ ಜನಕ್ಕೆ ಎಲ್ಲಿ ನಮಗೆ ಕೈಗೆ ಎಟಕುತ್ತೆ. ಈಗ ನಿಮ್ಮಲ್ಲಿ ಬಂದು ನಾವೇನೋ ಕಷ್ಟ ಸುಖ ಹೇಳ್ಕೊಂಡಿಲ್ಲ ಸ್ವಾಮಿ, ನಮ್ಮ ಹತ್ರ ಏನೋ ತೊಂದರೆ ಇದೆ, ನಮ್ಮ ಹತ್ರ ಇಷ್ಟಿದೆ ಅಂತ ಮಾತಾಡೋಕ್ಕಾದ್ರೂ ಅವಕಾಶ ಇದೆ, ಮತ್ತು ನಂಬಿಕೆಗೆ ಅವಕಾಶ ಇದೆ. ಈಗ ಅವ್ರ ಹತ್ರ ವ್ಯವಹಾರ ಮಾಡುವಷ್ಟು ದೊಡ್ಡವ್ರು ನಾವಂತೂ ಅಲ್ಲ. ಹಾಗಾಗಿ ಎಲ್ಲರೂ ನನಗಿನ್ನೆ ಫೋನಲ್ಲಿ ನಿಮ್ಮ ಬಗ್ಗೆ ಏನು ಹೇಳ್ತಿರೋದು ಅಂತಂದ್ರೆ, ಸರ್ ದುಡ್ಡು ತಗೊಂಡು ಬಿಡಿ, ಅಥವಾ ನೀವಾದರೂ ಹೇಳಿ ದುಡ್ಡು ಕೊಡ್ತೀವಂದ್ರೂ ಅವ್ರು ಬೇಡ ಅಂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಷ್ಟು ಜನಕ್ಕೆ ಬೇಡ ಅಂತ ಹೇಳಿದಿರಿ, ಯಾಕೆ ಬೇಡ ಅಂತ ಹೇಳಿದಿರಿ? ಈಗ ನಮಗೆ ನಿಮ್ಮ ವಿಡಿಯೋ ನೋಡಿ ನಮ್ಮ ಅಂತ ಹೇಳೋಣ ಬದುಕಿನ ಬುತ್ತಿ ಕಸ್ಟಮರ್ಗಳು ಹೊರದೇಶದಲ್ಲೆಲ್ಲ ಇದ್ದಾರೆ. ಅದು ಖುಷಿ ಆಯ್ತಿದೆ. ನಿಮ್ಮ ವಿಡಿಯೋ ಸಬ್ಸ್ಕ್ರೈಬರ್ ಎಲ್ಲ ಕಡೆ ಇದ್ದಾರೆ. ನಿಮ್ಮ ಚಾನಲ್ದು ಸ್ವೀಡನ್ನಿಂದ ಫೋನ್ ಮಾಡಿದ್ರು, ಮಸ್ಕಟ್ಟಿಂದ ಮಾಡಿದ್ರು, ದುಬೈಯಿಂದ ಮಾಡಿದ್ರು. ನಾವು ದುಡ್ಡು ಹಾಕ್ತೀವಿ, ಬಂದಾಗ ಊರಿಗೆ ಬಂದಾಗ ಜಾಗ ನೋಡಿ ರಿಜಿಸ್ಟರ್ ಮಾಡ್ಕೊತೀವಿ, ಒಂದು 3 ತಿಂಗಳಾಗುತ್ತೆ ಅಂತ. ಸರ್ ಹಂಗೆ ಆಗಲ್ಲ, ನೀವು ಜಾಗ ಬಂದು ನೋಡಿ ಫಸ್ಟು. ನೀವು ಹಾಕ್ತೀರಿ, ಅಕಸ್ಮಾತ್ ನಿಮಗೆ ಒಪ್ಪಿಗೆ ಆಗಿಲ್ಲ, ಹಂಗಾಗಿ ಆಗ ನಾವು ಇನ್ನೊಬ್ರು ಕೊಡೋರ್ಗಾರು ಕೊಟ್ಟಿರ್ಬೋದಲ್ಲ, ಹಂಗಾಗಲ್ಲ ಸರ್. ನೀವು ಬಂದಾಗ ಯಾವ್ದು ಇರುತ್ತೆ ಅದು ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದೀವಿ. ಯಾರ ಹತ್ರ ದುಡ್ಡು, ಆಮೇಲೆ ಕೆಲವು ಜನ ಹೆಂಗಾದ್ರೂ ಇರಲಿ ಸರ್ ದುಡ್ಡು ಹಾಕ್ತೀವಿ. ಎಷ್ಟೋ ಜನ ನಾವು ಹಾಕ್ಬಿಡ್ತೀವಿ, ಇಲ್ಲ ಬೇಡ
ನೀವು ಬನ್ನಿ ಇಲ್ಲಿಗೆ ಬಂದು ನೀವು ಜಾಗ ನೋಡಿದ್ರೆ ನಾವು ದುಡ್ಡು ಇಸ್ಕೊಳ್ಳೋದು ಹಂಗೆ ಈಸ್ಕೊಳ್ಳಲ್ಲ ಅಂತೇಳಿ ಯಾರು ಸುಮಾರು ಜನ ಒಂದು 50 ಜನ ಇರ್ಬೋದು ಹಂಗೆ ಯಾರ ಹತ್ರ ನಾವು ದುಡ್ಡು ಇಸ್ಕೊಂಡಿಲ್ಲ. ಹೇಳಿ ನಿಮ್ಮ ಹೆಸರು? ಸರ್ ನನ್ನ ಹೆಸರು ನಿತಿನ್ ಗೌಡ ಅಂತ. ನಿತಿನ್ ಗೌಡ್ರೆ, ಈಗ ನೀವೇ ಫೋನ್ ರಿಸೀವ್ ಮಾಡ್ತಾ ಇರೋದು? ಹೌದು ಸರ್. ಸಾಹೇಬ್ರದ್ದು ಕೇಳಿ. ಇವನು ಮಾಡ್ತಾಯಿದ್ದೆ 4 ಜನ ಫೋನು, ಅದರಲ್ಲಿ ಜಾಸ್ತಿ ಮೊದಲ ನಂಬರ್ ಇವನಿತ್ತು, ಇವನಿಗೆ ಜಾಸ್ತಿ ಫೋನ್ಗಳು ಬರೋದು. ಕೇಳಿ ಅವನ್ನೇ ಹೇಳ್ರಿ, ಈಗ ಕೇಳ್ಕೊಳ್ಳಿ ಪಾಪ ಅವ್ರು ನಿಮಗೆ ಫೋನ್ ಮಾಡಿದ್ರಲ್ಲ, ಏನು ಹೇಳ್ತಿದ್ರು ಏನು ಕೇಳ್ತಿದ್ರು? ಸರ್ ಈಗ ಅಣ್ಣವ್ರು ಹೇಳಿದ್ರಲ್ಲ, ಈಗ ನಮಗೆ ಮಸ್ಕಾಟು, ಲಂಡನ್ನು, ದುಬಾಯಿ, ಬಾಂಬೆ ಇಲ್ಲಿಂದ ನಾವು ಮಾಡಿರೋಂಥ ವಿಡಿಯೋ ನೋಡಿ ಅಮೌಂಟ್ ಹಾಕ್ತೀವಿ, ಬ್ಲ್ಯಾಕ್ ಮಾಡಿ ನಮಗೆ ಬೇಕು ಜಾಗ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅಂತಾರೆ. ಈ ಬೆಂಗಳೂರಲ್ಲೆಲ್ಲ ಒಂದೇ ಜಾಗನ 4 ಜನ 5 ಜನಕ್ಕೆ ತೋರಿಸಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ನಮಗೆ ನೀವು ಮಾಡಿರೋಂಥ ಜಾಗ ಚೆನ್ನಾಗಿದೆ, ನೀವೇನು ಜಾಗ ತೋರಿಸ್ತಾ ಇದ್ದೀರಾ ಆ ಜಾಗನೇ ಕೊಡ್ತೀರಾ. ಕೆಲವರು ಆ ಥರ ಮಾಡಲ್ಲ. ನಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನಾವು ಅಮೌಂಟ್ ಅಡ್ವಾನ್ಸ್ ಮಾಡ್ತೀವಿ, ಬ್ಲ್ಯಾಕ್ ಮಾಡಿ ಅಂತಾರೆ. ನಾವು ಯಾರ್ದು ಹೆಸರು ಆ ಥರ ಅಮೌಂಟ ತಗೊಂಡು ಬ್ಲ್ಯಾಕ್ ಮಾಡ್ತಾ ಇಲ್ಲ. ಬನ್ನಿ ನೀವು ಜಾಗ ನೋಡಿ, ನಿಮ್ಗೆ ಇಷ್ಟ ಆದರೆ ನಾವು ಬ್ಲ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಸರ್. ವಿಡಿಯೋ ಹಾಕಿದ ಎಷ್ಟು ತಾಸಲ್ಲಿ ನಿಮ್ದು ಖಾಲಿ ಆಯಿತು? ಅದು ಸರ್ ನೀವು ವಿಡಿಯೋ ಹಾಕಿದ್ದು ನಮಗೆ ಗೊತ್ತಿಲ್ಲ ನೀವು ವಿಡಿಯೋ ಹಾಕಿದ್ದೀರಿ ಅಂತ. ವಿಡಿಯೋ ಹಾಕಿದ ಸೆಕೆಂಡ್ಗೆ ನಮಗೆ ಕಾಲ್ 1 ರಿಂಚರ್ ಒಂದು ಫೋನ್ ರೆಸ್ಪಾನ್ಸ್ ಮಾಡೋ ಅಷ್ಟರಲ್ಲಿ 3-4 ಕಾಲೇ ಮಿಸ್ ಕಾಲ್. ಆ ಥರ ಕಸ್ಟಮರು ನಮಗೆ. ಈಗ ಉಳಿದವರಿಗೆ ಫೋನ್ ಕಾಲ್ ಮಾಡಿದವ್ರಿಗೆ ಇಲ್ಲ ಅಂತ ಹೇಳಿದಿರಿ? ಅದೇ ಇಲ್ಲ ಅಂತ ಹೇಳಿಲ್ಲ, ಮುಂದೆ ಮಾಡ್ತಿದ್ವಿ, ನೆಕ್ಸ್ಟ್ ಹಂತದಲ್ಲಿ ನಿಮಗೆ ಕೊಡ್ತೀವಿ ಅಂತಲೇ ಹೇಳಿದ್ವಿ ಸರ್. ಆ ಥರ ಹೇಳಿದ್ದೀವಿ, ನಮ್ದು ಎಲ್ಲ ಫಾಲೋಅಪ್ ಮಾಡ್ತೀರಿ, ನಿಮ್ಮ ಮುಂದೆ ಇನ್ನೂ ಚೆನ್ನಾಗಿರೋ ಜಾಗದಲ್ಲಿ ಮಾಡ್ತೀವಿ, ಅದ್ರ ಕೊಡ್ತೀವಿ ಅಂತಲೇ ಹೇಳಿದ್ವಿ. ಯಾವ ಥರದ ಜನ ಫೋನ್ ಮಾಡ್ತಿದ್ರು? ಮಧ್ಯಮ ವರ್ಗದವರ, ಶ್ರೀಮಂತರ? ಸರ್ ನಮಗೆ ಎಲ್ಲ ಥರದ ಜನನೂ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್. ಈ ಥರದ್ದೇ ಅಂತಲ್ಲ, ನಮ್ಮಲ್ಲಿ ಕೆಲವರು ಎಷ್ಟೋ ಜನ ಅವ್ರದ್ದೇ ಸ್ವಂತ ವೆಹಿಕಲಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವ್ರನ್ನ ನಾವೇ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಕೆಲವರು ನಡ್ಕೊಂಡು ಬಂದು ಜಾಗ ನೋಡಿ ಇಷ್ಟಪಟ್ಟು ತಗೊಂಡಿರೋರು ಇದ್ದಾರೆ ನಮ್ಮ ಹತ್ರ. ಆ ಥರ ಶ್ರೀಮಂತರನ್ನು ತಗೊಂಡಿದ್ದಾರೆ. ಈಗ ಚಿಂತಾಮಣಿಯವರೊಬ್ಬರು ತಗೊಂಡಿದ್ದಾರೆ, ಬೆಂಗಳೂರಲ್ಲಿ ಬನಶಂಕರಿಲಿ, ಅವರು ವೆಲ್ ಫ್ಯಾಮಿಲಿ, ಅವರು ತಗೊಂಡಿದ್ದಾರೆ. ನೀವು ಬಂದ ನೀವು ವಿಡಿಯೋದಲ್ಲಿ ಇರಲಿಲ್ಲ ಅವರು, ಅಂದರೆ ನಿಮ್ಮ ಫೋಟೋ ತೋರಿಸಿದ್ರು ಅವರು. ಮತ್ತು ಅವಶ್ಯಕತೆ ತುಂಬ ಇರೋರು ತಗೊಂಡಿದ್ದಾರೆ. ಈಗ 6 ಗಂಟೆ ಏನು ತಗೊಂಡಿದ್ದಾರೆ, ನಮ್ಮ ಲೋಕಲ್ ಅವರು ಒಬ್ಬರು ಅವ್ರಿದ್ರೆ ವಿಡಿಯೋ ಕರ್ಕೊಬರ್ಬೇಕಾಯ್ತು, ಇನ್ನೊಂದ್ಸಲ ವಿಡಿಯೋ ಮಾಡಿದಾಗ ಕರೆಸಿ. ನಮ್ಮ ಲೋಕಲ್ ಅವ್ರು ಒಬ್ರು ಈಗ ಮೊನ್ನೆ ನೀವು ವಿಡಿಯೋ ಏನು ನೋಡಿದ್ರಿ, ಅವರು ಫಸ್ಟ್ 3 ಗಂಟೆ ತಗೊಂಡ್ರು. ಅವ್ರ ತಾಯಿ ಬಂದು ಇಲ್ಲ ನಮಗೆ 9 ಗಂಟೆ ಬೇಕು ಇದ್ರು ತಗೊಂತೇಳಿ ಚಂಡಿ ಹಿಡಿದ್ಬಿಟ್ಟು, ಚಂಡಿ ಅಂದರೆ ನಮ್ಮ ಕಡೆ ರಚ್ಚ ಹಿಡಿದು ಅಂತಾರೆ, ಹಿಡಿದ್ಬಿಟ್ಟು ಜಗದೀಶ್ ಅಂತ ಗೊರ್ನಳ್ಳಿಯವ್ರು ಎಳ್ನೀರು ವ್ಯಾಪಾರ ಮಾಡ್ತಾರೆ. ಅವ್ರ ತಂದೆ ಅವ್ರ ತಾಯಿ ಎಲ್ಲ ಇಷ್ಟಪಟ್ಟು, ಅವ್ರ ಹೆಂಡತಿ ಎಲ್ಲ ನೆನ್ನೆ ಬಂದು ಅವರು ದುಡ್ಡೆಲ್ಲ ಕೊಟ್ಟು ಎಗ್ರಿಮೆಂಟ್ ಮಾಡ್ಕೊಂಡ್ರು. ಅವ್ರು ಇನ್ನೂ 4 ಇದ್ರು ತಗೋತಿದ್ರಲ್ಲಿ. ಲೋಕಲ್ ಅವರು ತಗೊಂಡಿದ್ದಾರೆ, ಅಂದರೆ ಅವ್ರಿಗೆ ಅವಶ್ಯಕತೆ, ನಾವು ಇಲ್ಲೇ ಮನೆ ಕಟ್ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರ ಒಂದೇ, ಕಮೆಂಟ್ ಹಾಕೋರಿಗೆ ತಿಳಿಸೋಣ. ಆಗೋದಿಲ್ಲ, ಅದು ಹಂಗಾಯ್ತು ಹಿಂಗಾಯ್ತು ಅನ್ನೋರಿಗೆ ಅಲ್ಲೇನು ರಿಜಿಸ್ಟ್ರೇಷನ್ ಆಗುತ್ತಲ್ಲ ಸರ್? ಇನ್ನು 1 ಮಂತಲ್ಲಿ ರಿಜಿಸ್ಟರ್ ಆಗುತ್ತೆ. ಎಲ್ಲರನ್ನೂ ಕರೆದು ಒಂದು ವಿಡಿಯೋ ಮಾಡೋಣ, ಅವರೇ ಹ್ಯಾಪಿ ಕಸ್ಟಮರ್ ಹೇಳಿ, ನಾವು ಹ್ಯಾಪಿ ಕಸ್ಟಮರ್ದೆಲ್ಲ ವಿಡಿಯೋ ಮಾಡಿಸ್ತೀವಿ. ಮತ್ತು ನಾವು ಆಫೀಸು ಮಾಡ್ತಾಯಿದ್ದೀವಿ, ಹೈವೇಲಿಂದ ತೋರಿಸಿದ್ವಲ್ಲ, ಅಲ್ಲೂ ಎಲ್ಲ ಕಾಫಿ ಫೋಟೋ ಹಾಕ್ತೀವಿ. ಓಕೆ, ಈಗ ಈ ವಿಡಿಯೋ ನೋಡ್ತಿಕ್ಕಂಥವ್ರು ಎಲ್ಲಿಗೆ ಬರಬೇಕು, ಹೆಂಗೆ ಏನಂತ ಹೇಳ್ಬಿಡ್ರಿ ನೀವು. ಸೊ ಇದು ಮದ್ದೂರಿಗೆ ಬಂದ್ರು ಓಕೆ, ರೈಲ್ವೆ ಸ್ಟೇಷನ್ ಇಂದ ಒಂದು 2.5 ಕಿಲೋಮೀಟರ್ 3 ಕಿಲೋಮೀಟರ್ ಆಗುತ್ತೆ. ಮತ್ತೆ ಮದ್ದೂರು ಟು ಕೊಪ್ಪ ಮೈನ್ ರೋಡ್ ಇಂದ ಬರೀ 200 ಮೀಟರ್ಗೆ ಇದು ಒಳಗಡೆ ಇದೆ. ಅವರು ಏನಾರ ವೆಹಿಕಲ್ಸ್ ಫೆಸಿಲಿಟಿ ಬೇಕು ಅಂದ್ರೆ ನಾವೇ ಮದ್ದೂರಿಂದ ಪಿಕಪ್ ಮಾಡ್ತೀವಿ ಸರ್. ಮದ್ದೂರಿಗೆ ಬಂದು ಸರ್ ರೈಲ್ವೆ ಸ್ಟೇಷನ್ ಇಳಿದ್ರೆ 10 ರೂಪಾಯಿ ಕೊಟ್ಟು ಆಟೋ ಬಂದು ಇಳಿಸ್ತಾರೆ. 10 ರೂಪಾಯಿ ಕೊಟ್ರೆ ಚಾಪ್ರ ದೊಡ್ಡಿ ಅಂತ, ಅಲ್ಲಿಂದ ಇಲ್ಲಿ 200 ಮೀಟರ್ ನಡ್ಕೊಂಡು ಬರ್ಬೋದು. ಮದ್ದೂರು ರೈಲ್ವೆ ಸ್ಟೇಷನಿಂದ ಕೊಪ್ಪ ಸರ್ಕಲ್, ಕೊಪ್ಪ ರೋಡ್ ಅಂತ ಬರುತ್ತೆ, ಇಲ್ಲಿ ಬ್ರಿಡ್ಜ್, ಇದು ಫ್ಲೈಓವರ್ ಬ್ರಿಡ್ಜ್ ಬರುತ್ತೆ. ರೈಲ್ವೆ ಸ್ಟೇಷನ್ ದಾಟ್ಕ ಈ ಕಡೆ ಬಂದು ನಿಂತ್ಕೊಂಡು 10 ರೂಪಾಯಿ ಕೊಟ್ಟು ಕರ್ಕೊಬರ್ತಾರೆ. ಬಸ್ ರೋಡ್ ಇದು, ಆಟೋ ಬಸ್ಸು ರೋಡು ಇದು, ತೊಂದರೆ ಏನಿಲ್ಲ. ವೆಹಿಕಲ್ ಬೇಕು ಅಂದರೆ ನಮ್ಮ ಹುಡುಗರು ಕರ್ಕೊಬರ್ತಾರೆ. ಅವ್ರು ಮುಂಚಿತವಾಗಿ ಫೋನ್ ಮಾಡಿದ್ರು. ಬಸ್ ಸ್ಟ್ಯಾಂಡ್ ಹೇಳಿದ್ರು ಬಸ್ ರೋಡೇ ಇದು, ಬಸ್ಸು ಜಾಸ್ತಿ ಓಡಾಡ್ತವೆ. ನಾನು ಇದನ್ನ ಯಾಕೆ ಕೇಳಿದೆ ಅಂದರೆ, ಮೊನ್ನೆ ನೋಡಿ 60 ವರ್ಷ ಸರ್ ಅಜ್ಜಿಗೆ. ಅಂಥವ್ರು ಯಾರು ಬಂದರೆ ಅವ್ರಿಗೆ ದಯವಿಟ್ಟು, ಅಂಥವ್ರು ಯಾರು ಬಂದರೆ ಹಿಂಗಪ್ಪ ನನಗೆ ವಯಸ್ಸಾಗಿದೆ ನಾನು ಬಂದ್ಬಿಟ್ಟಿದ್ದೀನಿ ಅಂತಂದರೆ ಇವರು ಫೋನ್ ಮಾಡಿ, ಮೊದಲನೇ ನಂಬರ್ ಇವರೇ ಇರುತ್ತೆ. ನಿಮ್ಮ ಹೆಸರೇನು? ನಿತಿನ್ ಗೌಡ ಸರ್. ನಿತಿನ್ ಗೌಡ್ರು ಅಂತ ಇರುತ್ತೆ ಅದರಲ್ಲಿ. ಅವ್ರಿಗೆ ಫೋನ್ ಮಾಡಿಬಿಡಿ, ಕರ್ಕೊಂಡು ಅವರೇ ಬರ್ತಾರೆ. ಯಾಕೆಂದರೆ ಸರ್, ಕೆಲವೊಂದಿಷ್ಟು ಜನ ಹೇಳೋದೆಲ್ಲ ಕೇಳೋದು ದುಡ್ಡು ಕಟ್ಕೊಂಡು ಬಂದ್ಬಿಡ್ತಾರೆ, ಇನ್ನೇನೋ ಮಿಸ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಅದಕ್ಕೆ ನೀವು ಬರ್ರಿ, ಬಂದ ತಕ್ಷಣ ಅವ್ರಿಗೆ ಫೋನ್ ಮಾಡಿ ಇಂಥ ಟೈಮಿಗೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಅವ್ರು ಹೋಗಿ ಕರ್ಕೊಂಡು ಬರ್ತಾರೆ. ಆ ವ್ಯವಸ್ಥೆ ಕೂಡ ಇದೆ. ವೆಹಿಕಲ್ ಇದ್ದವ್ರಿಗಂತೂ ಚಿಂತಿಲ್ಲ, ಅವರಿಗೆ ಲೊಕೇಶನ್ ಇರುತ್ತೆ, ಅವ್ರು ನೀವು ಬರ್ಬೋದು. ಕನ್ಫ್ಯೂಷನ್ ಆದರೆ ಅವರು ಕರ್ಕೊಂಡು ಬರ್ತಾರೆ. ಆ ವ್ಯವಸ್ಥೆ ಕೂಡ ಇಲ್ಲಿದೆ. ಆಮೇಲೆ ನಮಗೆ ಕಸ್ಟಮರ್ಗಳೆಲ್ಲ ರೆಡಿಯಾಗಿ ಒಂದೇ ಸಲ ಬಂದವ್ರೆ. ಮೊದಲೇ ನಮ್ಗೆ ನೋಡ್ಕೊಂಡು ಹೋಗಿರುತ್ತಲ್ಲ 1 ವರ್ಷದಲ್ಲಿ, ಅವರೆಲ್ಲ ತಗೊಳಕ್ಕಾಗದಿರು ಆ ಥರ ಕಸ್ಟಮರೇ ಬಂದು ಸುಮಾರು ಜನ ತಗೊಂಡವ್ರೆ. ಅವರು ಬಂದು ಕಾಯ್ತಾ ಇದ್ದಾರೆ. ನಮ್ಮ ಮನೆಗಳದಂತೂ ನೀವು ಹೇಳಿದ್ರಲ್ಲ, ಮನೆ ಕೊಡಲೇಬೇಕು ಅನ್ನೋದು ನಮಗೆ ಜಾಗಗಳು ಸಿಗ್ತಾ ಇಲ್ಲ. ಆ ಥರದ್ದು ಜಾಗಗಳು ಸಿಕ್ತಷ್ಟು ಮನೆಗಳಂತೂ ಬಿಡೋಲ್ಲ, ಜಾಸ್ತಿ ಮನೆಗಳನ್ನೇ ಕೊಡ್ತೀವಿ ಮುಂದಕ್ಕೆ. ಅದನ್ನು ಅಂತೂ ಮಾಡ್ತೀವಿ. ಅದ್ರ ಜೊತೆಗೆ ಫಾರ್ಮ್ ಲ್ಯಾಂಡು ಕೊಡ್ತಾ ಇರ್ತೀವಿ. ಅದಕ್ಕೆ ಅದು ಅವಶ್ಯಕತೆ ಇದೆ ಜನಗಳಿಗೆ. ಈಗ ಹೇಳಿದ್ದಲ್ಲಿ ನಿಮಗೆ, ಜನಗಳಿಗೆ ಅದನ್ನು ಅವ್ರ ಜೀವನ ಮಾಡೋದಕ್ಕೆ ಮುಂದಕ್ಕೆ ಒಂದು ದಿವಸ ಬಂದು
ಈಗ ಅವ್ರು ತಿನ್ಕೊಂಡು ಬೆಳ್ಕೊಳ್ಳುವಂಥದ್ದು ಸಣ್ಣ ಪುಟ್ಟದ್ದು ಅವ್ರು ಅಲ್ಲೇ ಬೆಳ್ಕೊಂಡು ತಿನ್ಕೊಂಡು ಆರಾಮಾಗಿ ಇರ್ಬೋದು. ಅಲ್ಲಿ ತೊಂದರೆ ಆದರೆ ಅವ್ರು ಬೆಂಗಳೂರಲ್ಲಿ ಕೆಲಸದ್ದು ಇನ್ನೊಂದು ಯಾವುದಾದ್ರು ನಾಳೆ ಪಲಾಟಗಳಾದರೆ ಆ ಥರದ್ದು ಸ್ವಂತದ್ದೊಂದು ಎಲ್ಲರೂ ಸಣ್ಣ ಜಾಗ ಇದ್ರೂ ತಗೊಬಂದು ಇಲ್ಲಿ ಜೀವನ ಮಾಡ್ಬೋದಲ್ಲ. ಆಮೇಲೆ ಈಗ ಹೇಳಿದ್ನಲ್ಲ ನಿಮಗೆ, ಎಲ್ಲಿದ್ರೂ ನೀವು ಇಲ್ಲಿ ಕೂತ್ಕೊಂಡೆ ಬಿಸ್ನೆಸ್ ಮಾಡ್ಬೋದು. ಈಗೇನು ಎಲ್ಲ ಆ ಥರ ಇದೆ ಪ್ರಪಂಚ, ಜಗತ್ತಿಲ್ಲೇ ಅಂಗೈಲಿದೆ. ನೀವೇನು ಬೆಂಗಳೂರಲ್ಲೇ ಇರಬೇಕು ಇದರಲ್ಲಿ. ಈಗ ನೀವೇ ಎಷ್ಟೋ ನಿಮ್ಮ ವಿಡಿಯೋಗಳು ನೋಡ್ತಾ ಇರ್ತೀರಲ್ಲ, ಎಲ್ಲ ಅಲ್ಲಿ ಕೂತ್ಕೊಂಡು ಅದೆಲ್ಲೆಲ್ಲೋ ಕೂತ್ಕೊಂಡು ಸಿರಿಧಾನ್ಯಗಳದು ಇದ್ರದ್ದು ಎಲ್ಲನೂ ಸಪ್ಲೈ ಮಾಡ್ತಾವ್ರಲ್ಲ, ಎಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಅಂದ್ರೆ ವಿದ್ಯಾವಂತರಾಗಿದ್ದಾರೆ, ಅವ್ರಿಗೆ ಎಲ್ಲಾ ಇನ್ಫಾರ್ಮೇಶನ್ ಕೈ ಬೆರಳ ತುದಿಯಲ್ಲಿದೆ, ಯಾವುದಿಂದ ಎಲ್ಲಿಗೆ ಬೇಕಾದ್ರೂ ಕನೆಕ್ಟ್ ಆಗ್ಬಹುದು. ಇವತ್ತು ಅಲ್ಲಿ ಕೂಡ ಅದನ್ನೇ ಮಾಡ್ತಿರೋದು ಅವರು. ಬೆಂಗಳೂರಲ್ಲಿ ಏನು ಯಾರು ಸೆಂಟರ್ ಅಲ್ಲಿ ಇಲ್ಲ ಸರ್, ಎಲ್ಲರೂ ರಾಜಾಜಿನಗರ, ಎಲ್ಲರೂ ಜಯನಗರ, ಎಲ್ಲಿ ಹಂಗಿಲ್ಲ, ಎಲ್ಲರೂ ಔಟ್ ಸೈಡ್ ಇರೋದು. ಅಲ್ಲಿನೂ ಇಲ್ಲಿ ಏನಂತಂದ್ರೆ ಆ ರೋಡ್ಗೆ ಹೋಗ್ತೀವಿ, ಇಲ್ಲೊಂದು ಸ್ವಲ್ಪ ಹೈವೇಲಲ್ಲಿ ಬರ್ತೀವಿ, ಅದು ಬಿಡ್ರಿ ಈಗ ಅಷ್ಟು ಕೇಳೋ ಆಗತ್ತೇನೆ ಇಲ್ಲ ಈಗ. ಆಮೇಲೆ ಇದು ಸುತ್ತು ಫೆನ್ಸಿಂಗ್ ಇದೆ ನೋಡಿ, ಫುಲ್ ಫೆನ್ಸಿಂಗ್ ಇದೆ ಸುತ್ತಲೂ ಪೂರ್ತಿ. ಜೊತೆಗೆ ಇದು ಸೈಟ್ ಇರೋದು 50 ಸೈಟ್ ಅಷ್ಟೇ, 50 ಸೈಟು 20-30 50 ಸೈಟು. ಈಸ್ಟು ವೆಸ್ಟು ನಾರ್ತ್ ಸೌತ್ ಕಡಿಮೆ ಬರುತ್ತೆ, ಒಂದು 5 ಸೈಟ್ ಬರುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ಇಷ್ಟು ವೆಸ್ಟ್, ಇನ್ನು 40 ಸೈಟ್ ಇಷ್ಟು ವೆಸ್ಟ್. ಇದ್ರ ಉಳಿದ ಮನೆ ಹೇಗಿರುತ್ತೆ ಅಂತ ಡಿಸೈನ್ ಗೊತ್ತಿಲ್ಲ. ಮನೆ ಡಿಸೈನ್ ನಿಮ್ಗೆ ಹಳೆಯದು ಏನು ಫೋಟೋ ಕೊಡ್ತೀವಿ ಈಗ ಅದನ್ನ ಹಾಕೊಳ್ಳಿ, ಆ ಮನೆ ಸೇಮ್ ಆ ಥರ ಬರುತ್ತೆ. ಸೇಮ್ ನಿಮ್ಗೆಲ್ಲ ಆ ಥರ ತುಂಬ ಚೆನ್ನಾಗಿದೆಯಲ್ಲ ಮನೆಗಳು. ಆದ್ರೆ ಬಂದವ್ರಿಗೆ ಕಸ್ಟಮರ್ಗೆ ನಾವು ಮನೆ ಹೆಂಗ್ ಮಾಡ್ಕೊಡ್ತೀವಿ ನಿಮ್ಗೆ 15 ಲಕ್ಷದ ತೋರಿಸ್ತೀರಿ. ಈಗ ಕೆಲವೊಬ್ರು ನೋಡ್ತಾ ಇರ್ಬೋದು, ಅದೇ ಇದರಲ್ಲಿ ಡೂಪ್ಲೆಕ್ಸ್ ಕಟ್ಕೊಂಡು ನಂದೇನೋ ಪ್ಲಾನ್ ಇದೆ, ನಾವೇನೋ ಅದನ್ನ ಮಾಡ್ಕೊಡ್ರಿ ಅಂದ್ರೆ ಅದು ನೀವು ಹೆಚ್ಚಿನ ದುಡ್ಡು ಅವ್ರು ಕಟ್ಕೊಂಡಾಗ ಮಾಡ್ಕೊಡ್ತೀವಿ. ಅದು ರಿಮೈನಿಂಗ್ ಅಮೌಂಟ್ ಕೊಟ್ರೆ ಅವ್ರು ಮಾಡ್ಕೊಡ್ತೀವಿ ನಾವು. ಅದು ಎಸ್ಟಿಮೇಟ್ ಅದು ಹೇಳಿದ್ರೆ ಅವರು ಅದನ್ನ ಮಾಡ್ಕೊಡ್ತೀವಿ. ಇದು ಸೈಟ್ ಬಂದು ಮನೆಯಿಂದ 21 ಲಕ್ಷ ಆಗುತ್ತೆ, ನಾವು 15 ಲಕ್ಷ ಕೊಡ್ತೀವಿ. 6 ಲಕ್ಷ ಕಂಪನಿಯಿಂದ ಡಿಸ್ಕೌಂಟ್ ಅಲ್ಲ, ಅದು ಡಿಸ್ಕೌಂಟ್ ಅಂದರೆ ಜಾಸ್ತಿ ಹೇಳಿ ಕಮ್ಮಿ ಮಾಡೋದು, ಕಾಂಟ್ರಿಬ್ಯೂಷನ್ ನಾವು ಅದಕ್ಕೆ ಹಾಕ್ತಾ ಇದೀವಿ. ಸೈಟ್ಗಳಲ್ಲಿ ಬಂದು ದುಡ್ಡನ್ನ ಹಣನ ಅದಕ್ಕೆ ವಿನಿಯೋಗಿಸಿ ಯಾರಿಗೆ ಅವಶ್ಯಕತೆ ಅಂಥವ್ರು ಕೊಡ್ತಾ ಇದ್ವಿ. ನಾವು ಲಾಭ ಇಟ್ಕೊಂಡು ಮಾಡ್ತಾರೆ, ನಾವು ಬಿಟ್ಟು ಕೊಡ್ತಾ ಇದೀವಲ್ಲ, ಕಳ್ಕೊತೀವಿ ಅಂತ ಹೇಳಲ್ಲ, ನಾವು ಸೇವೆ ಮಾಡ್ತಾ ಇದೀವಿ. ಇನ್ನು ಉಳಿದು 9 ಜನಕ್ಕೆ ಮಾತ್ರ ಕೊಡ್ತೀವಿ. ಯಾರು ಬೇಗ ಬರ್ತಾರೋ ಅವ್ರು ಬುಕಿಂಗ್ ತಗೋತೀವಿ, ಅದ್ರಲ್ಲಿ ನೋಡ್ಬಿಟ್ಟು ಬುಕಿಂಗ್ ತಗೋತೀವಿ. ಬನ್ನಿ, ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳ್ತೀವಿ, ನಿಮ್ಮ ಒಪ್ಪಿಗೆ ಆದರೂ ದುಡ್ಡು ಇಸ್ಕೊತೀವಿ ನಾವು. ಅದರಲ್ಲಿ ಆ ವೀರನ್ಗೌಡ್ರಿಗೆ ಬೇಗ ವಿಡಿಯೋ ನೋಡ್ಕೊಂಡು ಬೇಗ ಬರಲಿ ಅವರು, ನಿಮ್ಮ ಕಡೆಯವರು ಬೇಗ ಬರಲಿ ಅವರು. ಮತ್ತು ಒಂದು ಸೈಟ್ ಬಿಟ್ಟು ಒಂದು ಮನೆ ಕಟ್ತೀವಿ, ಒಂದು ಮನೆಗೆ ಒಂದು ಸೈಟ್ ಬಿಡ್ತೀವಿ ಮಧ್ಯ, ಅವಶ್ಯಕತೆ ಅವರೇ ತಗೊಳ್ಳಿ ಅದನ್ನ, ಆ ಥರ ಮನೆ ಮಾಡ್ತೀವಿ. ಮನೆ 20 ಲಕ್ಷದ ಮನೆ ಕೇಳಿದ್ರೆ ನಮಗೇನು ಎಲ್ಲರೂ ಬಂದು ಕೇಳಿದ್ರೆ ಎಲ್ರಿಗೂ ಕಟ್ಕೊಟ್ಬಿಡ್ತೀವಿ ನಾವು. ಬೇಕಂದರೆ ನಮಗೇನು ಲಾಭ ಏನು ಎಲ್ಲ ಲಾಭ ಏನಿಲ್ಲ ಅದರಲ್ಲಿ. ಈಗ ಸೈಟು ನಿಮಗೆ 7,56,000, ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, 7,56,000 ವೆಸ್ಟ್ ಫೇಸು, ಈಸ್ಟ್ ಫೇಸು 8,10,000 ಇದು ರೇಟು. ಬಟ್ ಅವು ಜಾಸ್ತಿ ಇಲ್ವೇ ಇಲ್ಲ. ಯಾವುದು ಈಸ್ಟ್ ಫೇಸು ಇದೆ, ಒಂದು 20 ಇದೆ, 20 ಇದೆ. ಅವು 20 ವೆಸ್ಟ್ ಫೇಸ್ 20. ಕಾರ್ನರ್ ಯಾವ ಸಿಕ್ಕಲ್ಲ, ಯಾವ ಇಲ್ಲ. ಒಂದು ಬರ್ಬೋದು ಅಷ್ಟೇ ನಿಮಗೆ, ಒಂದೇ 1-2 ಬರ್ಬೋದು ಅಷ್ಟೇ. ಯಾವ ಕಡಿಮೆ ಲ್ಯಾಂಡ್ ಇರೋದು, ಇದು ತುಂಬ ಕಡಿಮೆ ಲ್ಯಾಂಡು. ಇಲ್ಲಿ ಮನೆಗಳು ಅರ್ಜೆಂಟ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಮನೆಗಳು ಕೇಳ್ತಿದ್ರಲ್ಲ, ರೆಡಿ ಮಾಡಿ ಇಟ್ಕೊಂಡಿದ್ವಿ 3 ತಿಂಗಳಿಂದನೇ ಇದನ್ನ ಕೊಡ್ತೀವಿ ಇಲ್ಲಿ. ಓಕೆ ಗೆಳೆಯರೇ, ಇಷ್ಟೊತ್ತು ಎಲ್ಲವನ್ನೂ ವಿವರಿಸಿದ್ದಾರೆ ಸತೀಶ್ ಸರು. ಮೊದಲು ಯಾರು ಬರ್ತೀರಿ ಅವ್ರಿಗೆ ಅವಕಾಶ ಇದೆ, ಬೇಗ ಬನ್ನಿ. ಆಮೇಲೆ ನಾವು ಹೋದ ಸಲ ವಿಡಿಯೋದಲ್ಲೇ ಹೇಳಿದ್ದೆ, ನೀವು ಇಲ್ಲಿ ಕೊಡ್ತಾ ಇರೋದು ಸೈಟ್ಗೆಲ್ಲ ನಂಬಿಕೆಗೆ ದುಡ್ಡು ಅಂತ. ಆ ನಂಬಿಕೆಗೆ ನಾವು ಉಳಿಸ್ಕೊಳ್ಳೋಕ್ಕೆ ಶತಪ್ರಯತ್ನ ಮಾಡ್ತೀವಿ. ನಿಮ್ಮ ಹಾರೈಕೆ ಇರಲಿ, ಆಶೀರ್ವಾದ ಇರಲಿ. ಸರ್ ಕೂಡ ಅಷ್ಟೇ, ನಾವೇನು ಜಾಸ್ತಿ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ, ಎಲ್ಲ ತಿಳ್ಕೊಂಡವ್ರಿದ್ದೀರಿ. ಹಾಗಾಗಿ ಬನ್ನಿ, ಯಾಕೆಂದರೆ ಮತ್ತೆ ಹೋದ ವಿಡಿಯೋ ಥರ ಆಗಬಾರ್ದು. ಸುಮಾರು ಜನ ನನಗೆ ಸತೀಶ್ ಸರ್ದು ನಂಬರ್ ಕೇಳಿದಿರಿ, ಯಾಕೆ ಕೊಡೋಕ್ಕಾಗ್ತಿಲ್ಲ ಅಂತಂದರೆ ಈ ಥರದ ಕೆಲಸಗಳಲ್ಲಿ ಇರ್ತಾರೆ, ಮಾತಾಡೋಕ್ಕಾಗ್ತಿಲ್ಲ, ಮತ್ತು ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಅವ್ರಿಗೆ. ಆರ್ದ್ರ ಆಗ್ಬಿಡ್ತಾರೆ, ಯಾರ್ದಾರ ಬಡವ್ರ ಧ್ವನಿ ಬಂದ್ಬಿಟ್ಟ ತಕ್ಷಣ ಹೇಗಪ್ಪ ಅಂತ ಹೇಳಿ. ಹಾಗಾಗಿ ಆ ಉದ್ದೇಶ ಮಾತ್ರ ನಿಮ್ಮ ಹತ್ರ ಮಾತಾಡಬಾರ್ದು ಅಂತ ಏನಿಲ್ಲ. ಇಲ್ಲಿ ಬಂದಾಗ ನೇರವಾಗಿ ಸಿಗ್ತಾರೆ, ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ, ನಿಮ್ದು ಏನೋ ಕಷ್ಟ ಸುಖ ಇದ್ದರೂ ಕೂಡ ಅವ್ರಿಗೆ ಹೇಳ್ಕೊಳ್ಳಿ. ಯಾವಾಗಲೂ ಕಾಯ್ದೆ ಕಾನೂನು ಬಡತನಕ್ಕೆ ಅದು ಬಗ್ಗುತ್ತೆ. ಹಾಗಾಗಿ ಎಲ್ಲವೂ ನಿರ್ದಿಷ್ಟ ಹೀಗೆ ಹೇಳ್ಬಿಟ್ಟಿದ್ದಾರೆ ಅಂತ ಏನಿಲ್ಲ. ನಿಮ್ಮ ಕಷ್ಟ ಸುಖ ನೋಡ್ಕೊಂಡೋದಾಗುತ್ತೆ. ಬನ್ನಿ, ನಿಮ್ಮದೊಂದು ಮನೆ ಆಗಲಿ, ನಿಮ್ಮದೊಂದು ಕನಸಿನ ಮನೆ ಆಗಲಿ, ಗೃಹ ಪ್ರವೇಶಕ್ಕೆ ಕರೆಯೋದನ್ನು ನಮ್ಮನ್ನಂತೂ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.